ಸಂಭವ ಜನಕನನುಪಮ ರಾಜಶೇಖರ ವಿನೂತನಖಿಲ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕಜನಾನತ ಜನ ದಯಾಸುರಭೂತ ತೊರವಿಯರಾಯ ನರಹರಿ ಪಾಲಿಸುಗೆ ಜಗವ ಪಾಲಿಸು. ಧರ್ಮ ಬಂಧುಗಳೇ, ರಾಮಾಯಣ ದರ್ಶನ ಪ್ರವಚನ ಮಾಲಿಕೆ ಸರಣಿ ಇದು. ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಯ ಈ ಸಂವತ್ಸರ ಏನಿದೆ, ಹಾಗೆ ರಾಮಾಯಣದ ಒಂದು ಪ್ರವಚನ ಮಾಲಿಕೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಬಾಲಕಾಂಡದ 8ನೇ ಸಂಧಿಯಲ್ಲಿದ್ದೇವೆ ಮತ್ತು 10ನೇ ಸಂಚಿಕೆಯನ್ನು ನಾವು ಇವತ್ತು ಪ್ರವೇಶ ಮಾಡ್ತಾ ಇದ್ದೇವೆ. ಬ್ರಹ್ಮ ಮಹಾವಿಷ್ಣುವನ್ನು ಸ್ತುತಿ ಮಾಡ್ತಾ ಇದ್ದಾನೆ ಕ್ಷೀರಸಾಗರದ ತಡಿಯಲ್ಲಿ. ಆ ಭಾಗವನ್ನು ನೋಡೋಣ. ಶಿಶುವಿದಿ ಜಗವು ಈ ಜಯತ್ರಯ ನಸಿಯುತ್ತಿದೆ ಬಾಲ್ಯದಲ್ಲಿ, ನೆರೆ ರಕ್ಷಿಸುವ ದೇವರ ಕಾಣೆನು, ಅಖಿಲಾಂನಾಯ ದೃಷ್ಟಿಯಲ್ಲಿ ಉಸಿರಲಮ್ಮೆನು ಜಿಯ ಸುರರಾಯಾಸವ ಚಿತ್ತವಿಸು, ಉಸಿರಲಮ್ಮೆನು ಜಿಯ ಸುರರಾಯಸವ ಚಿತ್ತವಿಸು, ಉರುವರೆಯಲುಬ್ಬಸವನವಧರಿಸಿ ಬಗೆ ಬಂದಿಗ ವಿಧಿಯ ಕೇಳದ ಬಂದಿಹ ಉರುವರೆಯಲುಬ್ಬಸವ ಅವಧರಿಸು ವಿಧಿಯ ಕೇಳದ. 33 ಕೋಟಿ ದೇವತೆಗಳೊಂದಿಗೆ ಬ್ರಹ್ಮ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನನ್ನು ಸಂಪ್ರಾರ್ಥಿಸ್ತಾ ಇದ್ದಾನೆ ಪ್ರತ್ಯಕ್ಷವಾಗುವುದಕ್ಕೆ ಬೇಕಾಗಿ. ಜಗತ್ತು ನಿನ್ನ ಮಗು, 3 ಲೋಕಗಳು ನಶಿಸುತ್ತಿವೆ ಸ್ವಾಮಿ, ಜಗತ್ತು ನಿನ್ನ ಮಗು ಹೇಳ್ತಾನೆ. ನೀನಲ್ಲದೆ ಬೇರೆ ಯಾರೂ ಇಲ್ಲ, ಜಗತ್ ರಕ್ಷಕ ನೀನು, ನಾವು ಯಾರಿಗೆ ಮೊರೆ ಹೋಗಬೇಕು ಹೇಳು? ಮತ್ತೊಬ್ಬರನ್ನು ನಾನು ಕಾಣೆ, ಮೊರೆ ಹೋಗಲಿಕ್ಕೆ ಸಂರಕ್ಷಿಸುವವರು ನಾನು ಕಾಣೆ. ನನಗೆ ಹೆಚ್ಚು ಮಾತು ಬರುವುದಿಲ್ಲ ಹೇಳಿದ, ನಾ ಮೂಕನಾಗ್ತೇನೆ, ನಾ ಎಷ್ಟು ಮಾತಾಡಬೇಕು ನೋಡಿ. ವಾಣಿದೇವಿಯ ಗಂಡ ಬ್ರಹ್ಮ, ವಾಣಿರಮಣ ವಾಗ್ದೇವಿಯ ಪತಿ ಅವ ಹೇಳ್ತಾನೆ, ನಾ ಮೂಕನಾಗ್ತಾ ಇದ್ದೇನೆ ಸ್ವಾಮಿ, ನನಗೆ ಮಾತು ಹುಟ್ಟುವುದಿಲ್ಲ ಹೇಳ್ತಾನೆ. ದೇವತೆಗಳ ಕಷ್ಟವನ್ನು ಮನಸ್ಸಿಗೆ ತಂದುಕೋ. ಆ ಮೇಲಿನದ್ದು ಬಹಳ ಮುಖ್ಯವಾದದ್ದು. ಭೂಮಿದೇವಿಯ ಸಂಕಟವನ್ನು ನೀನೊಮ್ಮೆ ತಿಳ್ಕೋ ಸ್ವಾಮಿ. ಭೂಮಿದೇವಿಗೆ ಸಂಕಟ ಬಂದಿದೆ, ನಮಗೆ ಬಂದ ಗತಿಯನ್ನು ಕೇಳು ನೀನು. ಭೂಮಿದೇವಿ ಯಾರು? ಮಹಾವಿಷ್ಣುವಿನ ಸತಿ ಶ್ರೀದೇವಿ ಭೂದೇವಿ. ಭೂಮಿದೇವಿಗೆ ಸಂಕಟ ಬಂದಿದೆ ಅಂತ ಹೇಳ್ತಾನೆ, ಅದಕ್ಕಾದರೂ ನೀನು ಮೈದೋರು ಅಂತ ಹೇಳ್ತಾನೆ. ಮಾತ್ರ ಅಲ್ಲ, ತಾನು ಯಾವ ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಾನೆ. ಮುಂದೆ ಕೇಳೋಣ. ಮರುಳು ಬರುವ ನಿತ್ಯನು ದೇವ ಚಾನರ ಪರಿಹರಿಸುವಡೆ ಅಶಕ್ತಾಗ ಭಕ್ತಾಧೀನ ನೀನೆಂಬ ಬಿರುದು ಮೆರೆವುದು ಜೀಯ, ಭಕ್ತಾಧೀನ ನೀನೆಂಬ ಬಿರುದು ಮೆರೆವುದು ಜೀಯ, ಜೀವನ ಹೊರೆಯಲರಿಯವು ವೈರಿ ದಶಕಧರನ ಉಪದ್ರವದಲ್ಲಿ, ಜೀವನ ಹೊರೆಯಲರಿಯವು ವೈರಿ ದಶಕಂಧರನ ಉಪದ್ರವದಲ್ಲಿಗೆ ಕೃಪಾ ನಿಧಿಯೇ
ಕೇಳಿದ ಕೃಪಾಂಭೋ ನಿಧಿಯೇ ಕೇಳದ ಪರಮಾತ್ಮನೇ, ನಾನು ತಿಳಿಗೇಡಿಯಾದಂತಹ ರಾವಣನಿಗೆ ವರವನ್ನು ಕೊಟ್ಟಿದ್ದೇನೆ ಸ್ವಾಮಿ. 10,000 ವರ್ಷ ತಪಸ್ಸು ಮಾಡಿದ್ದಾನೆ. ತನ್ನ ತಲೆಯನ್ನು ಕಳ್ಕೊಂಡಿದ್ದಾನೆ. ಅವನ ತಪಸ್ಸು ಆ ರೀತಿ ಇತ್ತು. ತಪಸ್ಸಿಗೆ ಪ್ರಸನ್ನನಾಗುವಂತಹದ್ದು ಭಗವಂತನಿಗೆ ಹೊಣೆ ಅಲ್ವೋ ಸ್ವಾಮಿ. ನಾ ವರ ಕೊಟ್ಟಿದ್ದಾನೆ, ಆ ವರದಿಂದ ಕೊಬ್ಬಿ ಹೋಗಿದ್ದಾನೆ. ಅವನ ದುಷ್ಟತನ, ಅವನ ಕೆಟ್ಟತನ ವಿಜೃಂಭಿಸ್ತಾ ಇದೆ. ಅದನ್ನು ಪರಿಹರಿಸಲು ನಾನು ಅಸಮರ್ಥನಾಗಿದ್ದೇನೆ. ವರ ಕೊಟ್ಟಿದ್ದೇನೆ ನಾನು. ವೇದವಿದರಿಗೆ, ಯಜ್ಞನಿರತರಿಗೆ, ಸ್ತ್ರೀ ಸಂಕುಲಕ್ಕೆ, ದೇವತೆಗಳಿಗೆ, ಜಗತ್ತಿನಲ್ಲಿ ಸಾತ್ವಿಕ ಶಕ್ತಿಗಳಿಗೆ ಅವ ಹಿಂಸೆ ಮಾಡ್ತಾ ಇದ್ದಾನೆ. ಅದು ತಲ್ಲಣಗೊಂಡಿದೆ. ಯಜ್ಞಯಾಗ ನಡೆಯುವುದಿಲ್ಲ, ತಾಯ್ತನ ಉಳಿದಿಲ್ಲ ಪ್ರಪಂಚದಲ್ಲಿ ತಮ್ಮ ಹೇಳ್ತಾನೆ. ನೀನು ಭಕ್ತರ ಆಶ್ರಯ ಎಂಬ ಬಿರುದನ್ನು ಪ್ರಕಾಶಿಸಬೇಕು. ನೀನು ಭಕ್ತರಾದೀನ, ಭಕ್ತರ ಆಶ್ರಯದಲ್ಲಿರುವ ಭಗವಂತ ನೀನು. ಭಗವಂತನನ್ನು ಸೃಷ್ಟಿ ಮಾಡೋದು ಭಕ್ತರಲ್ವೋ ತಮ್ಮ ಕೇಳ್ತಾನೆ. ವೈರಿಯಾದಂತಹ ದಶಕಂಠನ ಕಾಟದಿಂದ ನಾವು ಬದುಕಲಾರೆವು. ನಮ್ಮ ಬದುಕನ್ನೇ ಕಸಲಿ ಈ ಬ್ರಹ್ಮ ಹೇಳುವಂತಹದ್ದು. ದೇವತೆಗಳಿಗೆ ಬದುಕಿಲ್ಲ, ಯಕ್ಷರಿಗೆ ಬದುಕಿಲ್ಲ, ಕಿನ್ನರಗರಿಗಿಲ್ಲ, ಕಿಂಪುರುಷ, ಮನುಷ್ಯರಿಗೆ ಬಿಡಿ. ಮನುಷ್ಯರಿಗೆ ಬದುಕನ್ನು ಕೊಡುವಂತಹ ದೇವತೆಗಳಿಗೆ ಬದುಕಿಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮ ಹೇಳ್ತಾನೆ, ನಮಗೆ ಬದುಕಿಲ್ಲ. ಜಗತ್ತು ನಶಿಸಿ ಹೋಗುವಂತಹ ಸಂದರ್ಭ ಬಂದಿದೆ. ಆತಂಕವನ್ನು ಮಹಾವಿಷ್ಣುವಿನ ಮುಂದೆ ಅವ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಮತ್ತು ಮುಂದುವರಿತಾನೆ. ಬರೆಯಬಲ್ಲೆನು, ಬರೆದ ಲಿಖಿತವನೊರಸಲರಿಯೇನು, ಜಗದ ಭಾಳಾಂತರದಲ್ಲಿ ಸಚರಾಚರದ ತತ್ಕರ್ಮ ಫಲವಿಡಿದು ಬರೆದೆ ಧ್ರುವನಲಲಾಟದಲ್ಲಿ ಮುಳಿದೊರಸಿ ಬಿಸುಟೆ ಹಿರಣ್ಯಕನ ನಿರ್ಭರದ ಭಾಳಾಕ್ಷರವ ಏಧಿಗೆ ವಿಧಾತ್ರೆ ನೀನೆಂದ ವಿಧಾತೃ ನೀನದ ಬ್ರಹ್ಮದೇವರು ಹೇಳ್ತಾನೆ, ಜಗತ್ತಿನ ಸಚರಾಚರಗಳ ಹಣೆಯಲ್ಲಿ ಬರೆಯುವವ ನಾನು, ರೇಖಿಸುವವ ನಾನು. ಕರ್ಮಫಲವನ್ನು ಏನಾಗಬೇಕು, ಹೇಗಾಗಬೇಕು ಅಂತ ಏಕಕೋಶದಿಂದ ತೊಡಗಿ ಅನಂತ ಕೋಶದವರೆಗೆ ಎಲ್ಲ ಜೀವರ ತಲೆಯಲ್ಲಿ ನಾ ಬರೀತೇನೆ. ಬ್ರಹ್ಮ ಬರೆಯಬಲ್ಲೆನು ಹಣೆಯ ಬರಹವನ್ನು. ಆದರೆ ಅವರವರ ಕರ್ಮ ಫಲಗಳಿಗೆ ಅನುಸಾರವಾಗಿ ನಾನು ಹಣೆಯಲ್ಲಿ ಅದೃಷ್ಟವನ್ನು ಬರೆಯಬಲ್ಲನೆ ಹೊರತು ಒಂದು ಸಲ ಬರೆದ ಮೇಲೆ ನನಗೆ ಬದಲಾವಣೆ ಮಾಡಲಿಕ್ಕಾಗುವುದಿಲ್ಲ. ಹಿಂದಿನ ಜನ್ಮದಲ್ಲಿ ಏನು ಕರ್ಮ, ಏನು ಆರ್ಜಿಸಿಕೊಂಡಿದ್ದಾನೆ, ಅದು ಮುಂದಿನ ಜನ್ಮಕ್ಕೆ ಸಂಚಿತ. ಸಂಚಿತವಾದಂತಹ ಕರ್ಮಗಳಿಗೆ ಫಲಸ್ವರೂಪವಾಗಿ ಅವನು ಏನನ್ನು ಅನುಭವಿಸಬೇಕು ಈ ಕರ್ಮಭೂಮಿಯಲ್ಲಿ, ಇದರ ಲೆಕ್ಕಾಚಾರವನ್ನು, ಆಯಾ ಅಳತೆಯನ್ನು ಕಂಡು ನಾನು ಕರ್ಮಕ್ಕೆ ತಕ್ಕಂತೆ ಫಲಗಳನ್ನು ನಾನು ಹಣೆಯಲ್ಲಿ ಅದೃಷ್ಟ, ಕಣ್ಣಿಗೆ ಕಾಣದೇ ಇದ್ದದ್ದು ಅಂತ ನಾವು ಅದೃಷ್ಟ, ಕಣ್ಣಿಗೆ ಕಾಣುವುದಿಲ್ಲ, ಅನುಭವಕ್ಕೆ ಬರುತ್ತದೆ. ಈ ಅದೃಷ್ಟವನ್ನು ಬರೆಯಬಲ್ಲನೆ ಹೊರತು ಬೇರೆ ನನಗೆ ಬರೀಲಿಕ್ಕಾಗುವುದಿಲ್ಲ. ಮಾತ್ರ ಅಲ್ಲ, ಬರೆದ ಬರಹವನ್ನು ನಾನು ಅಳಿಸುವುದಕ್ಕಾಗುವುದು. ಒಮ್ಮೆ ನಾನು ಕರ್ಮಫಲವನ್ನು ಬರೆದ್ರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ, ತಿದ್ದುಪಡಿ ಮಾಡಲಿಕ್ಕೆ ನನಗೆ ಅವಕಾಶ ಇಲ್ಲ, ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ತನಗೆ ಹಕ್ಕು ಇಲ್ಲ. ಅದು ಎರಡೂ ಹೌದು. ನಾನು ಧ್ರುವನ ತಲೆಯಲ್ಲಿ ಬರೆದಿದ್ದೇನೆ, ಶ್ರೀಮನ್ನಾರಾಯಣನ ಅನುಗ್ರಹ ಆಗಲಿ ನಿನಗೆ, ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರಿ ನಾರದೋಪದೇಶ, ಭಗವಂತ ಪ್ರತ್ಯಕ್ಷನಾಗುತ್ತಾನೆ. ಆಮೇಲೆ ಧ್ರುವ ಆಡಳಿತ ಮಾಡ್ತಾನೆ.
ದಿಗ್ವಿಜಯ ಮಾಡ್ತಾನೆ. ದಿವ್ಯ ವಿಮಾನದಲ್ಲಿ ಧ್ರುವನನ್ನು ಕರ್ಕೊಂಡು ಹೋಗ್ತಾರೆ. ನಾವು ಧ್ರುವ ನಕ್ಷತ್ರ ಅಂತೇಳಿ ನಕ್ಷತ್ರ ರೂಪಿಯಾಗಿ ಧ್ರುವನಿದ್ದಾನೆ. ನಾನೇ ಬರೆದದ್ದು. ಹಿರಣ್ಯಕಶಿಪುವಿನ ತಲೆಯಲ್ಲಿ ನಾ ಬರೆದಿದ್ದೇನೆ. ಆದರೆ ಹಿರಣ್ಯಕಶಿಪುವಿನ ತಲೆಯಲ್ಲಿ ನಾನು ಏನು ಬರೆದಿದ್ದೇನೆ ಆ ಬರಹವನ್ನು ನೀನು ಅಳಿಸಿ ಒರೆಸಿ ಬಿಸಾಡಿದ್ದಿ ಸ್ವಾಮಿ. ಒಳಗಲ್ಲ, ಹೊರಗಲ್ಲ, ಮೇಲಲ್ಲ, ಕೆಳಗಲ್ಲ ಎಲ್ಲ ಹೌದು. ಆದರೆ ಅದಾಯ್ತ. ಮರಣವೇ ಬರಬಾರದು ಅಂತ ಗ್ರಹಿಸಿ ಹೇಳಿದ್ದು. ಆದರೆ ಬಂತು. ಅಂದರೆ ಬರಹ, ನಾನು ಬರೆದ ಬರಹವನ್ನು ನನಗೆ ಅಳಿಸ್ಲಿಕ್ಕಾಗುವುದಿಲ್ಲ. ನಾನು ಬರೆದ ಬರಹವನ್ನು ನೀನು ಅಳಿಸುವ ಸಾಮರ್ಥ್ಯ ಉದ್ದವ. ಅಳಿಸುವ, ಉಳಿಸುವ ಪೂರ್ಣ ಸರ್ವತಂತ್ರ ಸ್ವತಂತ್ರ ನೀನು. ನನ್ನನ್ನು ವಿಧಿ ಅಂತ ಹೇಳ್ತಾರೆ ಜಗತ್ತಿನಲ್ಲಿ. ನಾನು ವಿಧಿಸುವವನು ಅಂತ ಹೇಳ್ತಾರೆ, ವಿಧಾತ ಅಂತ ಹೇಳ್ತಾರೆ. ಆದರೆ ಅಲ್ಲ, ನಿಜವಾದ ಜಗತ್ತಿನ ವಿಧಿ ಯಾರು? ವಿಧಿಸುವ ಯಾರು? ನೀನು ಹರಿ ಶ್ರೀಮನ್ನಾರಾಯಣ. ನಾನು ನಿನ್ನ ಸೇವಕ, ನಿನ್ನಿಂದ ನಿಯಂತ್ರಿಸಲ್ಪಡುವವ, ನಿನ್ನ ಆಜ್ಞಾನುವರ್ತಿ. ನಾನು ಸುಮ್ಮನೆ ನನ್ನನ್ನು ಬ್ರಹ್ಮ ಅಂತ ಹೇಳುದು. ಜಗತ್ತಿನ ಬ್ರಹ್ಮ ನೀನು, ವಿಧಾತ ನೀನು, ವಿಧಿಸುವವ ನೀನು, ನಾನಲ್ಲ. ನೀನು ಹೇಳಿದಂತೆ ಮಾಡುವವ ನಾನು, ನಿನ್ನ ಸೇವಕ ಅಂತ ಬ್ರಹ್ಮ ಹೇಳಿಕೊಡ್ತಾನೆ. ಮುಂದೆ ಕೇಳೋಣ. ಸಿರಿಯರಸ ಚಿತ್ತೈಸು ಹರಸುವ ಗೊರವನೇ ಶ್ರೀಕಂಠನು ಈಶಚಿಯರಸ ಸೇವಕನು ಈ ಸಮೀರಣ ಸಖನು ಬಾಣಸಿಗ ಮರಳಿ ಮಾತೇನು ಈ ಯಮನು ಕಿಂಕರನು ಮಿಕ್ಕಿನ ವರುಣ ವಾಯುಗಳಿರವ ಚಿತ್ತೈಸಿದರೆ ಪರಿಹಾಸ ಕವಲೇಯದ ಸಿರಿಯರಸ ಚಿತ್ತೈಸು. ಸಿರಿಯರಸ ಲಕ್ಷ್ಮೀಪತಿ ನೀನು ಸ್ವಾಮಿ, ನಾನಲ್ಲ. ಪರಮೇಶ್ವರ, ಜಗದೀಶ್ವರ, ಈ ಶಿವ ಕೈಲಾಸಪತಿ, ಇವ ರಾವಣನಿಗೆ ನಿತ್ಯ ಆಶೀರ್ವದಿಸುವಂತಹ ಜಂಗಮ. ರಾವಣ ಕರಿವಾಗ ಹೋಗಬೇಕು. ಶಿವನ ಆತ್ಮಲಿಂಗವನ್ನು ಸ್ವಾಧೀನೀಕರಿಸಿದ ರಾವಣ ಒಂದು ಕಾಲಕ್ಕೆ ತಾಯಿಗೆ ಪೂಜೆಗೆ ಬೇಕಾಗಿ. ಶಿವನ ಶಕ್ತಿ ಹುಡುಗಿ ಹೋಗಿತ್ತು. ಮಹಾಗಣಪತಿ ದೇವತೆಗಳ ಪ್ರಾರ್ಥನೆಯಂತೆ ಸಕಾಲದಲ್ಲಿ ಆತ್ಮಲಿಂಗವನ್ನು ಗೋಕರ್ಣ ಕ್ಷೇತ್ರದಲ್ಲಿ ಸ್ಥಾಣುವಾಗುವಂತೆ ಮಾಡಿದ್ದು ಮಹಾಬಲೇಶ್ವರ ಶಕ್ತಿಯದು. ಇವ ಜಂಗಮ. ಶಚೀಪತಿಯಾದಂಥ ಇಂದ್ರ ಸೇವಕನಾಗಿದ್ದಾನೆ ರಾವಣನ ಮನೆಯಲ್ಲಿ ಹೋಗಿ. ಅಗ್ನಿ ಅವನ ಅಡಿಗೆಯವನಾಗಿದ್ದಾನೆ. ನೋಡಿ, ತೇಜಸ್ಸು ಕಳ್ಕೊಂಡಿದ್ದಾನೆ ಅಗ್ನಿ. ಯಮ ಆಳಾಗಿ ದುಡಿತಾ ಇದ್ದಾನೆ. ದಂಡಧರನಾದಂಥ ಆಜ್ಞಾಶಕ್ತಿ ಕಳ್ಕೊಂಡಿದ್ದಾರೆ. ವರುಣ, ಆಮೇಲೆ ವಾಯು, ಇವರೆಲ್ಲ ತಮ್ಮ ತಮ್ಮ ಹೊಣೆಗಾರಿಕೆಯನ್ನು ಕಳ್ಕೊಂಡು ಅವರು ರಾವಣನ ಸಭೆಯಲ್ಲಿ ಆಳುಗಳಾಗಿ ದುಡಿತಾ ಇದ್ದಾರೆ. ರಾವಣ ಕರಿವಾಗ ಓಡಿ ಹೋಗಬೇಕು ಅವರು ಅಲ್ಲಿಗೆ. ಹಾಸ್ಯಾಸ್ಪದವಾಗಿದೆ ದಿಕ್ಪತಿಗಳ ಇರುವಿಕೆ. ನಾನು ಸುಳ್ಳು ಹೇಳುತ್ತಿರುವುದಲ್ಲ ಸ್ವಾಮಿ. ನಾ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಬೇಕು ಹೇಳು? ಇದು ವಾಸ್ತವವನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಉದಾಹರಣೆಗೆ ಬೃಹಸ್ಪತಿ ಪಂಚಾಂಗ ಓದುವವನಾಗಿದ್ದಾನೆ ರಾವಣನ ಸಭೆಯಲ್ಲಿ. ನಾನು ಬ್ರಹ್ಮ ನಾಮಕನಿದ್ದೇನೆ, ರಾವಣನಿಗೆ ವರ ಕೊಟ್ಟವನಿದ್ದಾನೆ. ರಾವಣ ಬ್ರಹ್ಮ ಎಲ್ಲಿದ್ದಾನೆ ಅಂತ ಹೇಳಿದರೆ ನಾನು ಓಡಿಕೊಂಡು ಲಂಕೆಗೆ ಹೋಗಬೇಕು. ಯಾಕೆ ಕರೆದಿದ್ದಂತ ಕೇಳುವ ಸ್ಥಿತಿಯಲ್ಲಿದ್ದೇನೆ ನಾನು. ನನ್ನ ಸ್ಥಿತಿ ಆಗುಟ್ಟು. ನಾರದರು ವೀಣೆಯೊಂದಿಗೆ, ನಾರದ ತುಂಬುರರು ವೀಣಾಗಾನ ಮಾಡುವವರು ದೇವರ ಸಭೆಯಲ್ಲಿ, ಅವರು ರಾವಣನ ಸಭೆಯಲ್ಲಿ ಸಂಗೀತಗಾರರು. ನಾರದ ತುಂಬುರರು. ವಸಂತರು, ಮನ್ಮಥ ಮತ್ತು ವಸಂತರು ಶೃಂಗಾರದ ಅಧಿದೇವತೆಗಳು, ಅವರು ರಾವಣನ ಸೇವಕರಾಗಿ ಅವನ ಕೆಟ್ಟ ಚಟಕ್ಕೆ, ಸ್ತ್ರೀಲಂಪಟತನಕ್ಕೆ ಅವರು ಪ್ರೋತ್ಸಾಹಿಸುವ, ಶೃಂಗರಿಸುವ ಆಳುಗಳಾಗಿ, ದೂತರಾಗಿ ಹೋಗಿದ್ದಾರೆ. ಸೂರ್ಯಚಂದ್ರರು ರಾವಣನಿಗೆ ಪಂಜು ಹಿಡಿಯೋರು, ಕೈಯ ಕಂದೀಲಾಗಿದ್ದಾರೆ. ದಾರಿ ನಡೆಯುವಾಗ ಬೆಳಕು ಕೊಡುವುದಕ್ಕೆ ಬೇಕಾಗಿ ಪಂಜು ಹಿಡಿಯೋರಾಗಿದ್ದಾರೆ. ಸೂರ್ಯಚಂದ್ರರು ತೇಜಸ್ಸನ್ನು ಕಳ್ಕೊಂಡಿದ್ದಾರೆ.
ನೀನೇ ರಾವಣ ಸಂಹಾರಿ, ನಾನು ಅಲ್ಲಾಡ್ತಾನೆ ಅವ. ಬ್ರಹ್ಮ ಮುಂದುವರೆದು ಹೇಳ್ತಾನೆ, ನೀನು ರಾವಣ ಸಂಹಾರಿ ನೀನು. ನಾವು ಪುರಾಣ ಕೇಳುವ ಉಪಾಧ್ಯರು. ವಿಷ್ಣು ಪುರಾಣವನ್ನು ನಾವು ಕೇಳುವುದು, ಶ್ರೀಮನ್ನಾರಾಯಣನ ಕಥೆಯನ್ನು ಕೇಳುವವರಷ್ಟೇ ನಾವು ಕತೆ ಮಾಡುವವರಲ್ಲ, ನಾವು ಇತಿಹಾಸ ನಿರ್ಮಾಣ ಮಾಡುವವರಲ್ಲ, ನಾವು ಪುರಾಣ ನಿರ್ಮಾಣ ಮಾಡುವವರಲ್ಲ. ನಾವು ಅಧ್ಯಯನ ಮಾಡುವವರು ಅದನ್ನು, ವಿಷ್ಣುವಿನ ಕಥೆಯನ್ನು, ಶ್ರೀಮನ್ನಾರಾಯಣನ ಚರಿತ್ರೆಯನ್ನು, ವಿಷ್ಣು ಲೀಲೆಯನ್ನು, ನಿನ್ನ ಮಹಾತ್ಮೆಯನ್ನು ಅಧ್ಯಾಪನ ಮಾಡುವವರು ನಾವು, ಅಧ್ಯಯನ ಮಾಡುವವರು ನಾವು. ನಮಗೆ ಕರ್ತೃತ್ವ ಇಲ್ಲ, ಅದು ನಿನ್ನದು. ಹೀಗೆ ಬ್ರಹ್ಮ ಭಗವಂತನನ್ನು ಸ್ತುತಿಸಿದ, ತನ್ನ ದುಃಖವನ್ನು ಭಗವಂತನ ಮುಂದೆ ಸಮರ್ಪಿಸಿದ, ಮಂಡಿಸಿದ. ಭಗವಂತ ಏನ್ ಮಾಡ್ತಾನೆ ನೋಡ. ಬಿಸಜ ಗರ್ಭನ ಬಿನ್ನಹಕೆ ಹರಿ ನಸುನಗುತ್ತ ಕೃಪೆಯಲಿ ಕಟಾಕ್ಷದರ ಸುಮೆಯನು ಸೋಸಿದನು. ಸುರರ ವಿಷಾದರ ಜನಿಯಲಿ ಕೃಪೆಯಲಿ ಕಟಾಕ್ಷದರ ಸುಮೆಯನು ಸೂಸಿದನು. ಸುರರ ವಿಷಾದರ ಜನಿಯಲಿ ನಸಿದಿರಿ ಅಕ್ಕುಡಿಸಿದಿರಿ, ನೊಂದಿರಿ ಜಸವಳಿದಿರಿ, ಅನುಗೆಟ್ಟಿರಿ ಅಖಿಳಾಯಸಕ್ಕೆ ಸಂದಿರಿ, ಸೈರಿಸಿದಿರಿಗೆ ಇನ್ನಂಜ ಬೇಡದ. ನಸಿದಿರ ಕುಡಿಸಿದಿರಿ, ನೊಂದಿರಿ ಜಸವಳಿದಿರನು ಗೆಟ್ಟಿರಖಿಳಾಯಸಗೆ ಸಂದಿರಿ, ಸೈರಿಸಿದಿರಿ ನಂಜ ಬೇಡದ. ಹರಿನ ಸುನಗುತ ಪರಮಾತ್ಮನ ಶಕ್ತಿ ಎಷ್ಟು ಅಂತ ಕವಿ ಹೇಳ್ತಾನೆ. ಬಿಸಜ ಗರ್ಭನ ಭಿನ್ನಕ್ಕೆ ಹರಿ ನಸುನಗುತ. ಎಷ್ಟು ಸ್ತುತಿ ಮಾಡಿದ ಬ್ರಹ್ಮ. ಅಷ್ಟೇ ಉದ್ದದ ಸಮಾಧಾನ ಭರವಸೆಯ ಮಾತುಗಳು ಭಗವಂತನದಿಲ್ಲ. ಒಂದು ನಸು ನಗೆ ಭಗವಂತನದಷ್ಟೇ. ಬ್ರಹ್ಮನ ಅರಿಕೆಯನ್ನು ಕೇಳಿದ ವಿಷ್ಣು ನಸುನಗುತ್ತಾ ದಯೆಯಿಂದ ಕಡೆಗಣ್ಣೋಟದ ಬೆಳಕನ್ನು ಬೀರಿದ. ದೇವರು ಏನು ಮಾತಾಡಲಿಲ್ಲ. ಸ್ವಲ್ಪ ಓರೆ ನೋಟದಲ್ಲಿ ಒಂದು ದೃಷ್ಟಿಯನ್ನು ಬೀರಿದನಂತೆ, ದೇವತೆಗಳ ಚಿಂತೆ ಎಂಬ ಕತ್ತಲೆಯನ್ನು ನಿವಾರಿಸಿದ. ಚಿಂತೆಯ ಕತ್ತಲೆ ಹೋಗಲಿಕ್ಕೆ ಭಗವಂತನ ಕಡೆಗಣ್ಣೋಟ ಸಾಕು. ಪರ್ವತದಷ್ಟು ಪಾಪ ಹೋಗಲಿಕ್ಕೆ ಗಂಗೆಯ ಒಂದು ಬಿಂದು ಹನಿ ಸಾಕು. ಎಲ್ಲವೂ ಹಾಗೆ. ಕೊಪ್ಪರಿಗೆ ಹಾಲು ಮೊಸರಾಗಬೇಕಿದ್ರೆ ಒಂದು ಹನಿ ಹುಳಿ ಬಿದ್ರೆ ಸಾಕು. ಭಗವಂತ ಕಡೆಗಣ್ಣ ನೋಟದಿಂದ, ರಾವಣನ ಉಪದ್ರದಿಂದ ನೀವು ನವೆದಿದ್ದೀರಿ, ಕುಗ್ಗಿದ್ದೀರಿ, ನೊಂದಿದ್ದೀರಿ, ದಣಿದಿದ್ದೀರಿ, ಅಂದಗೆಟ್ಟಿದ್ದೀರಿ. ನೋಡಿ, ತುಂಬ ಕಷ್ಟಪಟ್ಟು ಸಹಿಸಿಕೊಂಡಿದ್ದೀರಿ. ನೀವು ಕಷ್ಟಪಟ್ಟಿದ್ದೀರಿ, ಆ ಕಷ್ಟವನ್ನು ಸಹಿಸಿಕೊಳ್ಳಿಕ್ಕೂ ಕಷ್ಟಪಟ್ಟಿದ್ದೀರಿ. ಕವಿಯ ಪ್ರಯೋಗ ನೋಡಿ, ನೀವು ಕಷ್ಟಪಟ್ಟಿದ್ದೀರಿ, ಅದನ್ನು ಸಹಿಸುವುದಕ್ಕೂ ಕಷ್ಟಪಡ್ತಾ ಇದ್ದೀರಿ ನೀವು. ಇನ್ನು ಭಯಪಡಬೇಡಿ, ಅಭಯ ಪ್ರದಾನವನ್ನು ಮಾಡ್ತಾನೆ, ಅಭಯದಾನವನ್ನು ಮಾಡ್ತಾನೆ, ನೀವು ಹೆದರಬೇಡಿ. ಭಗವಂತ ಅಷ್ಟೇ ಹೇಳಿದರೆ ಸಾಕಲ್ಲ, ನೀವು ಭಯಪಡಬೇಡಿ ಅಂತ ಹೇಳಿದರೆ ಸಾಕು. ಬ್ರಹ್ಮದೇವನೇ ಕೇಳು, ಕಮಲಾಸನ ಕೇಳು, ನೀನು ರಾಕ್ಷಸರ ದೇವತೆಗಳ ಪಾತಾಳ ಲೋಕದ ಹೊಟ್ಟೆಯಲ್ಲಿ ಹುಟ್ಟಿದವರಿಂದ ಸಾವಿನ ಅಂಜಿಕೆ ಇಲ್ಲ ಅಂತ ನೀ ಹೇಳಿದ್ದಿ. ಯಕ್ಷರು, ರಾಕ್ಷಸರು, ಕಿನ್ನರರು, ಕೆಂಪು ದೇವ, ದಾನವ, ರಾಕ್ಷಸ, ಯಕ್ಷ, ಯಾರಿಂದಲೂ ಮರಣ ಇಲ್ಲ ಅಂತ ನೀ ಹೇಳಿಲ್ವೋ? ಪಾತಾಳ ಲೋಕದವರಿಂದ ಇಲ್ಲ, ಉರಗರಿಂದ ಇಲ್ಲ, ದೇವವರ್ಗದವರಿಂದ ಇಲ್ಲ. ನೀನು ವರ ಕೊಟ್ಟಿದ್ದಿ. ಹಾಗಾದ ಕಾರಣ ನೀನಿವತ್ತು ಸಂಕಟ ಪಡ್ತಾ ಇದ್ದಿ. ಆ ವರ ಕೊಟ್ಟ ಕಾರಣ ನೀನೇ, ಅದಕ್ಕೆ ಕಾರಣ ನೀನೇ ಅಲ್ಲ ಅವನನ್ನು ವರ ಕೊಟ್ಟದ್ದು.
ಶತ್ರು ಸಂಹಾರದ ಉಪಾಯವನ್ನು ನಾನು ಹೇಳ್ತೇನೆ. ಎಲ್ಲವನ್ನೂ ಭಗವಂತ ಮಾಡಬಲ್ಲ, ಆದರೆ ಭಗವಂತ ಎಲ್ಲವನ್ನೂ ಮಾಡುವುದಲ್ಲ, ಭಕ್ತರು ಕೆಲಸ ಮಾಡಬೇಕು. ಅದು ಮುಖ್ಯ. ಕರ್ತೃತ್ವ ಎಲ್ಲರಿಗೂ ಇದೆ, ಹೊಣೆ. ಇದು ದೇವ ಕಾರ್ಯ, ಇದು ಸಮಾಜ ಕಾರ್ಯ, ಇದು ಧಾರ್ಮಿಕತೆ. ಅಧರ್ಮವನ್ನು ನಾಶ ಯಾರು ಮಾಡಬೇಕು? ಎಲ್ಲ ಧಾರ್ಮಿಕರು ಅಧರ್ಮವನ್ನು ನಾಶ ಮಾಡಬೇಕು. ಯಾರೆಲ್ಲ ಸಜ್ಜನರು ಅವರೆಲ್ಲ ದುಷ್ಟ ಜನವನ್ನು, ದುರ್ಜನರನ್ನು ನಿವಾರಿಸಲಿಕ್ಕೆ ಅವರು ಸಹಕಾರ ಮಾಡಬೇಕು. ಭಗವಂತ ಹೇಳ್ತಾನೆ, ಭಗವಂತ ಎಲ್ಲವನ್ನು ಮಾಡಬಲ್ಲ, ನಿಂತರಿಂದಲೇ ಭಗವಂತ ಎಲ್ಲ ನಾಶವಾಗಲಿ, ನಾಶ ಆಗ್ತದೆ. ಕರ್ತೃತ್ವ ಎಲ್ಲರಿಗೂ ಬೇಕು, ಇದು ಕರ್ಮಭೂಮಿ. ಭಗವಂತ ಎಚ್ಚರಿಸ್ತಾರೆ ಅದನ್ನು. ಹಾಗೆ ಭಗವಂತ ತಾನು ಹೇಗೆ ಬರ್ತೇನೆ ಅಂತ ಹೇಳ್ತಾನೆ, ಕೇಳೋಣ. ನರರ ರೂಪಿಂದ ವಿಶ್ವಂಭರೆಯೊಳವತರಿಸುವೆವು, ನೀ ವಾನರರ ರೂಪದುದಿಸುವುದು ಧರಣಿ ತಳಾಗ್ರದಲಿಗೆ. ಧುರದೊಳಹಿತ ಖಳೋತ್ತಮನ ದುರ್ಭರದ ಶಿರಖಂಡನವನು ಎಮ್ಮಯ ಸರಳ ಮುನೆಯಲಿ ತೋರಿಸುವೆನಿದ ನಂಬಿನೀವದ. ದುರ್ಭರದ ಶಿರಖಂಡನವನೆಮ್ಮಯ ಸರಳ ಮುನೆಯಲಿ ತೋರಿಸುವೆನು ಇದ ನಂಬಿ ನೀವದ. ನಂಬಿ ನೀವೇದ. ಮಾಲಿ, ಮಾಲ್ಯವಂತ, ಸುಮಾಲಿ ದೇವಲೋಕ ದಾಳಿ ಮಾಡಿದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ. ವಿಷ್ಣುವಿನ ಚಕ್ರಾಘಾತದಿಂದ ಮಾಲಿ ಸಾಯ್ತಾನೆ, ಸುಮಾಲಿ ಮಾಲ್ಯವಂತ ಅಡಗುತ್ತಾರೆ ಪಾತಾಳದಲ್ಲಿ. ಎಲ್ಲ ರಾಕ್ಷಸರು ಹೋಗ್ತಾರೆ ಲಂಕೆಯಿಂದ. ಆವಾಗ ಕೈಕಸೆಯನ್ನು ಸುಮಾಲಿ ಕಳುಹಿಸುವಂತಹದ್ದು, ರಾವಣನನ್ನು ಪಡೆಯುವಂತಹದ್ದು ವಿಶ್ವಾಸಮುನಿಯ ಅನುಗ್ರಹದಿಂದ. ಆ ಸಂದರ್ಭದಲ್ಲಿಯೂ ದೇವತೆಗಳು ದೂರು ಕೊಡ್ತಾರೆ ವಿಷ್ಣುವಿಗೆ. ಆಗ ಮಹಾವಿಷ್ಣು ಹೇಳ್ತಾನೆ, ಕಾಲ ಪಕ್ವವಾಗಲಿಲ್ಲ. ಉತ್ತರ ಕಾಂಡದಲ್ಲಿ ವಾಲ್ಮೀಕಿ ಅದನ್ನು ಹೇಳ್ತಾನೆ, ಕಾಲ ಪಕ್ವವಾಗಲಿಲ್ಲ. ಈಗ ಮುಂದೆ ನೋಡೋಣ. ರಾವಣನ ಬಾಧೆಯಿಂದ ತತ್ತರಿಸಿ ಪುನಃ ವೈಕುಂಠಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಭಗವಂತ ಹೇಳುವಂತಹದ್ದು, ರಾವಣಸ್ಯ ವಧಾರ್ಥಂ ಮಾನುಷೀತನು. ನರವಾನರರನ್ನು ತುಚ್ಛವಾಗಿ ಕಾಣುವಂತಹ ರಾವಣ, ತೃಣ ಸಮಾನ ಹೇಳುವ ರಾವಣ, ನರವಾನರರಿಂದ ಮರಣ ಬರಬಾರದು ಅಂತ ಒಂದು ಪ್ರತಿಬಂಧಕವನ್ನು ಕೇಳುವುದಿಲ್ಲ. ಇದನ್ನೇ ಬಳಸಿದಂತಹ ಭಗವಂತ, ಬ್ರಹ್ಮನ ವರ ಸತ್ಯ ಆಗಬೇಕು, ದುಷ್ಟನ ವಧೆ ಆಗಬೇಕು. ಅದೇ ರೀತಿಯ ಮಾಡ್ತಾನೆ. ನರರೂಪಿಂದಾವು ವಿಶ್ವಂಭರೆಯ ಒಳು ಅವತರಿಸುವೆವು. ಈ ಜಗತ್ತಿನಲ್ಲಿ ನಾನು ಅವತರಿಸ್ತೇನೆ, ಮನುಷ್ಯ ರೂಪದಲ್ಲಿ ಅವತರಿಸ್ತೇನೆ. ರಾವಣಸ್ಯ ವಧಾರ್ಥ ಮಾನುಷಿತಂ, ಹಾಗೆ ಬರ್ತೇನೆ ನಾನು ಅಂತ ಹೇಳ್ತಾನೆ. ನಿಮಗೂ ಸಹ ಹೊಣೆ ಉಂಟು. ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ದೇವರು ಮಾಡ್ತಾನೆ ಅಂತ. ನಾಹಂ ಕರ್ತ ಹರಿಕರ್ತ ಅಂತ ಒಂದು ವಾದ ಉಂಟು. ಎಲ್ಲ ದೇವರು ಮಾಡ್ತಾನೆ. ಇಲ್ಲ, ಅಂಗಾತ ಮಲಗಿದ್ರೆ ಯಾರು ಅನ್ನ ತಂದು ಹಾಕೋದಿಲ್ಲ. ದುಡಿಮೆ ಮಾಡಬೇಕು, ಉಳುಮೆ ಮಾಡಬೇಕು, ಬೀಜವಾಪನ ಮಾಡಬೇಕು, ಗದ್ದೆ ಬೆಳೆಸಬೇಕು, ಕೊಯ್ಲು ಮಾಡಬೇಕು, ಭತ್ತ ಕುಟ್ಟಬೇಕು, ಅಕ್ಕಿ ಆಗಬೇಕು, ಆಮೇಲೆ ಅದನ್ನು ಅನ್ನ ಮಾಡಬೇಕು. ಇಷ್ಟು ಕೆಲಸ ಉಂಟು. ಅದೇ ರೀತಿ ಇಲ್ಲಿ ಹೇಳ್ತಾನೆ ಅವ, ವಾನರ ರೂಪಿನಿಂದ ಭೂಲೋಕದಲ್ಲಿ ನೀವು ಹುಟ್ಟಬೇಕು. ನರವಾನರರು, ನರೋವಾ ಮನುಷ್ಯನೋ, ಕಪಿಗಳು ಅಂತ ಅಷ್ಟೇ ಅರ್ಥ ಅಲ್ಲ, ಮನುಷ್ಯರಿಗೆ ಹತ್ರ ನರೋವಾ ಮನುಷ್ಯನೋ. ಹಾಗೆ ಭೂಲೋಕದಲ್ಲಿ ಹುಟ್ಟಿ ನೀವು ದುಷ್ಟ ಶತ್ರುಗಳ ತಲೆಯನ್ನು ನಾವು ನಮ್ಮ ಉಗ್ರವಾದಂತಹ ಬಾಣದ ತುದಿಯಲ್ಲಿ ನಾವು ಸಿಕ್ಕಿಸಿ ತೋರಿಸಿಕೊಡ್ತೇವೆ. ಬಹಳ ಸೊಗಸಾಗಿ ಇಲ್ಲಿ ಭಗವಂತ ಹೇಳಿದ್ದಾನೆ. ಇಲ್ಲಿ ಬಹಳ ನರರೂಪಿಣಿ ಸರಳ ಮೊನೆಯಲ್ಲಿ ಎಮ್ಮಯ, ಒಂದು ಬಾಣದ ಮೊನೆಯಲ್ಲಿ, ಇನ್ನೊಂದು ಸರಳವಾದಂತಹ ಮೊನೆಯಲ್ಲಿ, ಬಹಳ ಸುಲಭವಾಗಿ. ಯಾಕಂದ್ರೆ ದುಷ್ಟತನ ಮಾಡಿ, ಕೆಟ್ಟತನ ಮಾಡಿ ಅವನ ಪಾಪದ ಕೊಡ ತುಂಬಿ ಹೋಗಿದೆ. ಅನೇಕ ಮಂದಿಯ ಶಾಪ ಇದೆ ಅವನಿಗೆ. ವೇದವತಿಯದ್ದು, ನಳಕುಬರನದ್ದು, ಆಮೇಲೆ ರಂಬೆ ಶಾಪ ಉಂಟು, ನಂದಿಯ ಶಾಪ ಉಂಟು, ಅನರಣ್ಯನ ಶಾಪ ಉಂಟು. ಶಾಪದ ಪರಂಪರೆಯೇ ಉಂಟಲ್ಲ. ಬಹಳ ಸರಳವಾದ ಮಾರ್ಗ ಉಂಟು. ಮಾತ್ರವಲ್ಲ, ಸರಳು ಅಂದರೆ ಬಾಣ. ಇಲ್ಲಿ ಬಾಣದ ತುದಿಯಲ್ಲಿ ದುಷ್ಟರಾಕ್ಷಸರ ತಲೆಯನ್ನು ನಾನು ಕಡಿಯುತ್ತೇನೆ, ಖಂಡನೆ ಮಾಡ್ತೇನೆ ಅಂತ ಹೇಳ್ತಾನೆ. ಅಷ್ಟು ಹೇಳಿದ್ದೇ ಹೇಳಿದ್ದು.
ಶ್ರೀಹರಿ ಹೇಳಿದ, ಹೋಗಿ ಇನ್ನು ನಿಮ್ಮ ಕೆಲಸ ಇಲ್ಲಿ ನೀವು ಹೊರಡ್ರಿ. ಹಾಗೆ ಅವನ ಪಾದಗಳಿಗೆ ಆನತರಾಗಿ ಅವರು ಹೊರಡುತ್ತಾರಂತೆ. ನೋಡೋಣ. ಯಾದವರ ಬೀಳ್ಗೊಡಲು ಚರಣದೊಂದ್ವ ಕಾನತರಾಗಿ ಹರುಷದ ಸಾಧನೆಯ ಸೌರಭದಲ್ಲಿ ಬೀಳ್ಗೊಂಡರ ಹರಿಯಾಗ ಕಂದ ಕೇಳೈ ಜಾಂಬವನ ರೂಪಿಂದ ತೋರಿದನ ಭುಜ ಭವನ ಪುರಂದರನು ನೆಲೆಗೊಂಡ ನಂಗದ ನಂಗ ಶೋಭೆಯಲಿ ಕಂದ ಕೇಳು ಕೇಳು. ಎಲ್ಲ ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ಶ್ರೀಮನ್ನಾರಾಯಣನ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಅತ್ಯಂತ ಧನ್ಯತೆಯಿಂದ, ತೃಪ್ತಿಯಿಂದ, ಸಂತೋಷ ಆಯ್ತು ಅವರಿಗೆ. ಭಗವಂತ ಅಭಯ ಕೊಟ್ಟಿದ್ದಾನೆ. ಅವನ ಅನುಮತಿಯನ್ನು ಪಡೆದು ಅವರು ಹೊರಡುತ್ತಾರೆ. ಬ್ರಹ್ಮದೇವರು ಜಾಂಬವನ ರೂಪಿನಿಂದ ಅವತರಿಸಿದ್ರು. ಬ್ರಹ್ಮನ ಆಕಳಿಕೆಯಿಂದ ಜಾಂಬವ, ಜೃಂಭದಿಂದ ಜಾಂಬವ, ಬ್ರಹ್ಮನೇ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾದರೆ ಮೊದಲ ಕೊಡುಗೆ ರಾವಣನ ವಧೆಗೆ, ದುಷ್ಟ ದಮನಕ್ಕೆ ಬ್ರಹ್ಮದೇವರು. ಜಾಂಬವರನ್ನು ಸೃಷ್ಟಿಸಿ ರಾಮಕಾರ್ಯಕ್ಕೆ ಬ್ರಹ್ಮದೇವರು ತೊಡಗಿಸ್ತಾರಂತೆ. ಬ್ರಹ್ಮಾಂಶದಿಂದ ಜಾಂಬವರು. ಇಂದ್ರ ಅಂಗದನಾಗುತ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಅಂಗದ ಅಂದರೆ ಹೇಗೆ ಅರ್ಥ ಅಂದರೆ, ಇಂದ್ರನ ಮಗ ವಾಲಿ ವೃಕ್ಷಜರಸ್ಸು ಮಹೇಂದ್ರ ಪರ್ವತದಲ್ಲಿ ಸರೋವರವನ್ನು ನೋಡಿ ಧುಮುಕುವಂತಹದ್ದು, ಹೆಣ್ಣಾಗುವಂತಹದ್ದು. ಆವಾಗ ಇಂದ್ರ ಮತ್ತು ಸೂರ್ಯನ ದೃಷ್ಟಿಯಿಂದ ವಾಲಿ ಮತ್ತು ಸುಗ್ರೀವ ಹುಟ್ಟುವಂಥದ್ದು. ವಾಲಿಯ ಮಗ ಅಂಗದ, ಆತ್ಮವೈ ಪುತ್ರ ನಾಮಾಸು. ಹಾಗಾದ ಗಣ ಇಂದ್ರಾಂಶದಿಂದ ಅಂಗದ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಿಂದ ನಾವು ಹೇಳೋದಿದ್ರೆ, ಇಂದ್ರಾಂಶದಿಂದ ವಾಲಿ 77 ಕೋಟಿ ಕಪಿನಾಯಕರು, 18 ಅರ್ಬುದ ವಾನರರನ್ನು ಅವ ಸಂಘಟನೆ ಮಾಡ್ತಾರೆ. ಆದರೆ ಸುಗ್ರೀವನ ಹೆಂಡತಿ ರುಮೆಯನ್ನು ಅಪಹರಿಸಿ ಇಟ್ಟುಕೊಂಡ ಕಾರಣ ರಾಮನಿಂದ ಅವ ಹತನಾಗ್ತಾನೆ. ಆದರೆ ವಾಲಿ ಸಂಯೋಜಿಸಿದ, ಜೊತೆ ಸೇರಿಸಿದಂತಹ ವಾನರರ ಬಲ ಏನುಂಟು, ಆ ಬಲ ಸೀತಾನ್ವೇಷಣೆಗೆ, ರಾವಣಾದಿಗಳ ವಧೆಗೆ ಸುಗ್ರೀವನ ಮೂಲಕವಾಗಿ ರಾಮನಿಗೆ ಒದಗಿ ಬರ್ತದೆ. ಈ ರೀತಿಯಿಂದ ಇಂದ್ರನು ವಾಲಿಯ ಸಂಘಟನೆಯಿಂದ ವಾಲಿಯ ಪುತ್ರನಾದಂಥ ಅಂಗದನ ರೂಪದಲ್ಲಿ ರಾಮ ಸೇವೆಗೆ ತೊಡಗಿಕೊಳ್ತಾರೆ. ಇದು ಇಂದ್ರನ ಕೊಡುಗೆ ಅಂತ ಕವಿ ಹೇಳ್ತಾನೆ. ಸೂರ್ಯನು ಸುಗ್ರೀವನಿಗೆ ಜನ್ಮ ಕೊಡು, ಸೂರ್ಯಾಂಶದಿಂದ ಸುಗ್ರೀವ. ಅವನು ಹಾಗೆ ರಾಮ ಕಬಂಧನ ಮಾರ್ಗದರ್ಶನ. ಕಬ ಅಂದರೆ ಅವ ವಿಶ್ವಾವಸು ಎಂಬ ಗಂಧರ್ವ, ಅವ ಮಾರ್ಗದರ್ಶನ ಮಾಡುವಂಥದ್ದು. ಸುಗ್ರೀವನ ಸಖ್ಯ ಮಾಡಬೇಕು ಅಂತ ರಾಮನಿಗೆ ಸೀತೆಯನ್ನು ಕಳ್ಕೊಂಡವಾಗ ತಾಯಿ ಶಬರಿ ಹೇಳ್ತಾಳೆ ಸುಗ್ರೀವನ ಸಖ್ಯ ಮಾಡಬೇಕು ಅಂತ. ಋಷ್ಯಮುಖದಲ್ಲಿ ಹನುಮಂತನ ಮೂಲಕವಾಗಿ ರಾಮನಿಗೆ ಸುಗ್ರೀವ ಸಖ್ಯ ಆಗುವಂಥದ್ದು, ರುಮೆಯನ್ನು ಬಿಡಿಸಿಕೊಡ್ತೇನೆ ಅಂತ ರಾಮ ಹೇಳುವಂಥದ್ದು ಮುಂದೆ ಬರ್ತದೆ ಆ ಘಟನೆಗಳು. ಅಲ್ಲಿ ಸುಗ್ರೀವ ಇಡೀ ಕಿಷ್ಕಿಂಧೆಯ ಕಪಿ ಸಂದೋಹದ ಜೊತೆಗೆ ಸೀತಾನ್ವೇಷಣೆಗೆ ಸಹಾಯ ಮಾಡ್ತಾರೆ ಅಂತ ಹೇಳುವಂಥದ್ದು. ಹಾಗೆ ಸೂರ್ಯನ ಶಕ್ತಿ ಸುಗ್ರೀವ, ಅವ ಜನ್ಮ ತಳೀತಾನಂತೆ. ರಾಮ ಸೇವೆಗಾಗಿ ಸೂರ್ಯ ತನ್ನ ಕೊಡುಗೆಯನ್ನು ಕೊಟ್ಟ. ಹಾಗೆ ಪ್ರಭಂಜನ ವಾಯು, ಅಂಜನಾದೇವಿಯಲ್ಲಿ ಹನುಮಂತ ಸ್ವರೂಪಿಯಾಗಿ ಹುಟ್ಟುವಂತಹದ್ದು. ಶಿವಾಂಶವೂ ಹೌದು ಆಂಜನೇಯ, ವಾಯುವಿನ ಅಂಶವೂ ಹೌದು. ವಾಯು ತನ್ನ ಅಂಶದಿಂದ ಹನುಮಂತನನ್ನು ಕೊಡುಗೆಯಾಗಿ ಕೊಡುವಂತಹದ್ದು ರಾಮ ಸೇವೆಗೆ. ಏನು ಹನುಮಂತನ ಭಕ್ತಿ, ಹನುಮಂತನ ಶ್ರದ್ಧೆ. ದಾಸೋಹಂ ಕೋಸಲೇಂದ್ರಸ್ಯ, ಅವ ಕೊಡ್ತಾನೆ. ಶಿವ ಭೂಮಿಯಲ್ಲಿ ವೃಷಭನಾಗಿ ಅವತರಿಸಿದಂತೆ ಒಬ್ಬ ವಾನರ ನಾಯಕ, ವೃಷಭ ಅಂತ ಹೇಳಿದರೆ ಅದು ಶಿವಾಂಶದಿಂದ ಹುಟ್ಟಿದ್ದಂತೆ ರಾಮ ಸೇವೆಗೆ. ನೋಡಿ, ದೇವೇಂದ್ರನ ಬಡಗಿಯ ಅಂತ ವಿಶ್ವಕರ್ಮ ನಳನನ್ನು ಪ್ರಪಂಚಕ್ಕೆ ಕೊಡ್ತಾನೆ. ಅವ ವಿಶ್ವಕರ್ಮಾಂಶ. ಅವ ಇಡೀ ಸೇತುವೆಯನ್ನು ನಳನ ನೇತೃತ್ವದಲ್ಲಿ, ಅವನ ಕೈಚಳಕದಲ್ಲಿ ಸೇತುವೆ ನಿರ್ಮಾಣ ಆಗ್ತದೆ. ಹಾಗೆ ವಿಶ್ವಕರ್ಮನ ಕೊಡುಗೆಯನ್ನು ಕೊಟ್ಟ ಅಂತ ಕವಿ ಹೇಳ್ತಾನೆ. ಮುಂದೆ ಯಾರೆಲ್ಲ ಕೊಡುಗೆ ಕೊಡ್ತಾರೆ ನೋಡೋಣ. ಪವನ ಬಾಂಧವ ನೀಲನಾಮ ಪ್ರವರದಲ್ಲಿ ಜನಿಸಿದನು. ಮೈಂದ ದ್ವಿವಿಧರಾದರು ಸುರಜಮಳರು, ಅಗ್ಗದ
ಪರೇತಪತಿ ಗವಯ ಗಜ ಶರಭಾದಿ ಪಂಚಪ್ಲವಗ ರೂಪ ದುದಿಸಿದನು. ಸಂಭವಿಸಿ ಧನ್ವಂತರಿ ಸಂಭವಿಸಿ ಧನ್ವಂತರಿ ಸುಶೇಂಕನಾದನು ಅವನಿಯಲಿ. ಆ ಅಗ್ನಿಯು ನೀಲನೆಂಬ ಹೆಸರಿನಿಂದ ಬರ್ತಾನಂತೆ. ಅಗ್ನಿಯ ತೇಜಸ್ಸಿನಿಂದ ಅಂಶದಿಂದ ನೀಲ ಹುಟ್ಟುತ್ತಾನೆ. ದೇವಲೋಕದ ಅವಳಿಗಳಾದಂತಹ ಮೈಂದದ್ವಿಧ ಕಪಿಗಳು, ಅವು ಚಿರಂಜೀವಿಗಳು ರಾಮಾಯಣದಲ್ಲಿ ಹನುಮಂತನಂತೆ. ಆ ಅಶ್ವನಿ ಕುಮಾರರಾದಂತಹ ಮೈಂದದ್ವಿಧರ ಅವರು ಪ್ರಪಂಚದಲ್ಲಿ ಹುಟ್ಟುತ್ತಾರೆ. ಅಶ್ವನಿ ಕುಮಾರರು ಯಮನು ಗವಯ ಗಡ ಶರಭ ಮೊದಲಾದಂತಹ ಪಂಚವಾನರ ರೂಪಿನಿಂದ ಜನ್ಮ ತಳಿತಾನಂತೆ. ದೇವಲೋಕದ ವೈದ್ಯನಾದಂತಹ ಧನ್ವಂತರಿ ಸುಷೇಣನಾಗಿ ಪ್ರಪಂಚದಲ್ಲಿ ಕಪಿಯಾಗಿ ಹುಟ್ಟುತ್ತಾನೆ. ಕಪಿಗಳಿಗೆ ಗಾಯ ಆದಾಗ, ರಕ್ತ ಬಂದಾಗ, ಹನುಮ ಲಕ್ಷ್ಮಣ ಮೂರ್ಛೆ ಹೋದಾಗ ಅನೇಕ ಸಂದರ್ಭದಲ್ಲಿ ಉಪಚಾರ ಮಾಡುವವ ಅಲ್ಲಿ ವಾನರ ವೈದ್ಯನಾದಂತಹ ಸುಷೇಣ, ಅವ ಧನ್ವಂತರಿ ಅಂಶ. ಉಳಿದ ದೇವತೆಗಳು ವಿಷ್ಣುವಿನ ಅಪ್ಪಣೆಯಂತೆ ನಾನಾ ಸಮುದ್ರಗಳ ನಡುವಿನಲ್ಲಿ, ದ್ವೀಪಗಳ ನಡುಗುಡ್ಡೆಗಳಲ್ಲಿ, ಪರ್ವತಗಳಲ್ಲಿ, ಅಸಂಖ್ಯ ಕಾಡುಗಳಲ್ಲಿ ಕಪಿಗಳಾಗಿ ರೂಪ ತಳೆದರು ಅಂತ ಹೇಳ್ತಾನೆ ಕವಿ. ಎಲ್ಲರೂ ಕಿಷ್ಕಿಂಧೆಯಲ್ಲಿ ಇರಲಿಲ್ಲ, ಇರಲಿಕ್ಕೆ ನಿಲ್ಲಿಕ್ಕೆ ನೆಲೆ ಎಲ್ಲಿದೆ, ಜಾಗ ಎಲ್ಲಿದೆ. ಯುದ್ಧದ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ಸುಗ್ರೀವನೋ ವಾಲಿಯೋ ಆಜ್ಞೆ ಕಳುಹಿಸಿದಾಗ ಕಪಿಗಳು ಬಂದು ಸೇರುವಂತಹದ್ದು. ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬರ್ತದೆ. ಒಬ್ಬ ಮೈಂದನ ನೇತೃತ್ವ, ದಿವಿಧನ ನೇತೃತ್ವ, ಒಬ್ಬೊಬ್ಬ ಕಪಿಯ ನೇತೃತ್ವದಲ್ಲಿ ಅಸಂಖ್ಯ ಸಂಖ್ಯೆಯ ಕಪಿಗಳ ಗುಂಪಿದೆ. ಒಟ್ಟು ಸೇರಿದಾಗ 77 ಕೋಟಿ ನಾಯಕತ್ವ ಇದೆ. 18 ಪದ್ಮ ವಾನರ ವ್ಯೂಹ ಇದೆ. 33 ಕೋಟಿ ದೇವತೆಗಳು ತಮ್ಮ ಅಂಶದಿಂದ 1, 2, 3, 4 ಅಪ್ರತಿಹತವಾದಂತಹ ಶಕ್ತಿಯುಳ್ಳಂಥವರು. ಕಡಿದ್ರೆ ಗಾಯ ಆಗುವುದಿಲ್ಲ, ಬಿದ್ದರೆ ಮೂರ್ಛೆ ಹೋಗುವುದಿಲ್ಲ. ಹೀಗೆ ಅವರ ಶಕ್ತಿಯನ್ನು ಎಷ್ಟು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿವ್ಯ ಶಕ್ತಿಯ ತೇಜಸ್ಸುಳ್ಳಂತಹ ಕಪಿಗಳನ್ನು ದೇವತೆಗಳು ತಮ್ಮ ಅಂಶದಿಂದ ಸೃಷ್ಟಿ ಮಾಡ್ತಾರೆ. 14 ಲೋಕವನ್ನು ತಲ್ಲಣಗೊಳಿಸಿದಂತಹ ರಾವಣನ ವಧೆಗೆ ಬೇಕಾಗಿ, ರಾವಣನ ಜೊತೆಗಿರುವಂಥ ಕೋಟಿ ಸಂಖ್ಯೆಯ ದೈತ್ಯರ ನಿರ್ಮೂಲನಕ್ಕಾಗಿ ಹೀಗೆ ಅವರಿದ್ದಾರೆ. ಕಕುತ್ಸ ವಂಶದವರೇ, ನೀವು ವಿಷ್ಣುವಿನ ಲೀಲಾ ವಿನೋದವನ್ನು ಕೇಳಿ ಅಂತ ಹೇಳ್ತಾನೆ ವಾಲ್ಮೀಕಿ ಕುಶಲವರಿಗೆ. ಈ ರೀತಿಯಾಗಿ ಇಡೀ ಕಪಿ ಕುಲ ಒಬ್ಬ ರಾಮ ಕಾರ್ಯದಲ್ಲಿ, ಭಗವಂತನ ಸೇವೆಯಲ್ಲಿ ಹೇಗೆ ತೊಡಗಿಸಿಕೊಳ್ತಾರೆ ಅಂತ ಕವಿ ಹೇಳ್ತಾನೆ. ವಿಷ್ಣುವೇ ಅಪ್ಪಣೆ ಕೊಟ್ಟಿದ್ದಾನೆ ದೇವತೆಗಳಿಗೆ. ದೇವತೆಗಳು ರಾಮ ಅವತಾರವಾಗುವ ಮೊದಲು ಕಪಿ ರೂಪದಲ್ಲಿ ಹುಟ್ಟಿ ಆಯ್ತವರು. ಈ ಹನುಮಂತನೋ, ಜಾಂಬವನೋ, ವಾಲಿಯೋ, ಸುಗ್ರೀವನೋ ಇವರೆಲ್ಲ ಬಹಳ ರಾಮಚಂದ್ರನ ಅವತಾರ ಆಗುವ ಎಷ್ಟೋ ವರ್ಷಗಳ ಮೊದಲು ಈ ಲೋಕದಲ್ಲಿರ್ತಾರೆ. ಅವರು ತ್ರೇತೆಯಲ್ಲಿ ಬಂದವರ, ಕೃತಯುಗದಲ್ಲಿ ಬಂದವರು. ವಾಲಿ ಅಲ್ಲ, ಸಮುದ್ರ ಮಥನದಲ್ಲಿ ವಾಲಿ ಇದ್ದಲ್ಲ, ನಮಗೆ ಕತೆ ಗೊತ್ತಾಗ್ತದೆ. ಜಾಂಬವರು ಬಲಿಯ ಯಾಗಮಂಟಪದಲ್ಲಿರ್ತಾರೆ, ನಮಗೆ ಪುರಾಣ ಹೇಳ್ತಾರೆ. ಶಿವದೇವರಿಗೆ ಪಾರ್ವತಿ ಜೊತೆಗೆ ಮದುವೆ ಆಗುವಾಗ, ಅಂಬಿಕೆ ಶಿವನಿಗೆ ಮದುವೆ ಆಗುವಾಗ ಜಾಂಬವರಿಗೆ 19 ವರ್ಷ ಅಂತ ನಮ್ಮ ಪುರಾಣಗಳು ಹೇಳ್ತದೆ. ಹೀಗೆ ಇವರೆಲ್ಲ ಪ್ರಪಂಚದಲ್ಲಿ ಹುಟ್ಟಿ ಬಂದರು ಅಂತ ಹೇಳ್ತಾರೆ. ಭಗವಂತನಿಗೆ ಮಹಾತ್ಮೆಗೋ ಲೀಲೆಗೋ ಮಾಯೆ ಅನುಕೂಲವನ್ನು ಕಲ್ಪಿಸಬೇಕು ಅಂತ ನಾನು ಹೇಳ್ತಾ ಬಂದಿದ್ದೇನೆ. ಮಾಯೆ ಏನು ಮಾಡ್ತಾಳೆ ನೋಡೋಣ. ಮಾಯೆ ಮಂಥರೆಯಾಗಿ ದಶರಥರಾಯ ಭವನವ ಸಾರಿದಳು. ಫಣಿರಾಯ ಲಕ್ಷ್ಮಣನಾಗಿ ಜನಿಸಿದನು. ಇಂದಿರಾ ವನಿತೆರಾಯ ಜನಕನ ಮಗಳೆನಿಸಿ ವಸುಧಾ ಯುವತಿಯಿಂದುದಿಸಿದಳು. ನಾರಾಯಣನು ರೂಹಿಸಿದನನುಪಮ ರಾಮ ನಾಮದಲ್ಲಿಗೆ. ರಾಮನಾಮದಲ್ಲಿ ರೂಹಿಸಿದನು. ಭಗವಂತನ ಜೊತೆಗಿರುವಂತಹದ್ದು ಮಾಯೆ. ಅದು ದೇಹವನ್ನು ಅನುಸರಿಸುವ ನೆರಳಿನ ಹಾಗೆ. ಆ ಮಾಯೆ ಮಂತರೆಯಾಗುತ್ತಾಳಂತೆ. ಅದು ಮುಂದೆ ಬರ್ತದೆ, ಆವಾಗ ವಿವರವನ್ನು ನಾವು ಕೇಳೋಣ. ದಶರಥನ ಅರಮನೆಯನ್ನು ಸೇರ್ತಾಳಂತೆ ಮಾಯೆ.
ಮುಂದಿನ ರಾವಣವಧೆಯ ಕಾರ್ಯಕ್ಕೆ ಭಗವಂತನಿಗೆ ಪೂರಕವಾಗುವುದಕ್ಕೆ ಬೇಕಾಗಿ ಮಂಥರೆ ಎನ್ನುವಳು ಕೈಕೇಯಿಯ ಜೊತೆಗೆ ಬರುವಂತಹದ್ದು. ಮತ್ತೆ ಗೊತ್ತಾಗ್ತದೆ ನಮಗದು. ಆದಿಶೇಷ ಲಕ್ಷ್ಮಣನಾಗಿ ಹುಟ್ಟುತ್ತಾನೆ, ಶೇಷ ಅವತಾರ, ಲಕ್ಷ್ಮಣ ಶೇಷ. ಅದು ಪೂರ್ಣಾಂಕದ ಶೇಷ. ಪೂರ್ಣಾಂಕದ ಶೇಷವು ಒಂದು ಪೂರ್ಣಾಂಕ. ಭಗವಂತನಿಗೆ 4 ಕೈ, ಶಂಖಚಕ್ರ ಗದಾ ಪದ್ಮ. 2 ಕೈ ರಾಮನ ಜೊತೆಗಿದೆ, ಮತ್ತೆ 2 ಕೈಗಳು ಭರತ ಶತ್ರುಘ್ನರಾಗಿ ಅವತರಣಗೊಳ್ಳುತ್ತದೆ, ಹುಟ್ಟುತ್ತದೆ ಎನ್ನುವಂಥದ್ದು ಪೌರಾಣಿಕವಾದಂತಹ ನಂಬಿಕೆ. ಜನಕರಾಯನ ಮಗಳಾಗಿ ಲಕ್ಷ್ಮೀದೇವಿ ಭೂಮಿದೇವಿಯ ಬಸೆನಿನಿಂದ ಬಂದಳು. ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ಚಿನ್ನದ ಪೆಟ್ಟಿಗೆಯಲ್ಲಿ ಸಿಗುವಂತಹದ್ದು ಕ್ಷೀರಧ್ವಜ ಜನಕನಿಗೆ. ಅದು ಯಾರು? ಲಕ್ಷ್ಮಿಯೇ ಸೀತೆಯಾಗಿ ಹುಟ್ಟಿದ್ರು. ಶ್ರೀಮನ್ನಾರಾಯಣನ ಶ್ರೇಷ್ಠತೆಯನ್ನು ತೊರವೆಯ ನರಹರಿ ಭಗವಂತನ ಮಹಾತ್ಮೆಯನ್ನು ಹೇಳ್ತಾನೆ. ತೊರವೆಯ ನರಹರಿ ವಿಷ್ಣು ಭಕ್ತ, ನಾರಾಯಣ ಭಕ್ತ ಏನು ಅಂತ ಕೇಳಿದರೆ ಶ್ರೀಮನ್ನಾರಾಯಣನನ್ನು ಸ್ತುತಿ ಮಾಡುವಂತಹದ್ದು ನೋಡಿ. ಆರಂಭದಲ್ಲಿ ನರಹರಿಯ ಸ್ತುತಿಯ ಸಾಹಿತ್ಯದ ಸೌಂದರ್ಯವನ್ನು ನಾವು ಕೇಳಿದ್ದೇವೆ. ಇದು ಭಗವಂತನ ಮಹಾತ್ಮೆ, ಭಗವಂತನ ಲೀಲೆ ಅಂತ ತೊರವೆ ಹೇಳ್ತಾನೆ. ಕೇಳೋಣ. ಇದು ಕಣ ಜಗದೀಶ್ವರನ ಜನನದ ಜಗದ್ವಾಪಾರ ಜವನಿಕೆ ಉದಿಸಿ ತೋರಿದನು ಬುದಿದು ಮಿಥ್ಯಾ ಪ್ರಪಂಚವನೇ. ತುದಿ ಮೊದಲು ನಡುವೆಂಬ ಲಯದಭ್ಯುದಯವೆಂಬ ವಿಕಾರಗಳು ಸೋಂಕದ ಸನಾತನಗಾಯ್ತು ಲೀಲೆ ಮನುಷ್ಯ ರೂಪಿನಲ್ಲಿ. ಲಯದಭ್ಯುದಯವೆಂಬ ವಿಕಾರಗಳು ಸೋಂಕದ ಸನಾತನಗಾಯ್ತು ಲೀಲೆ ಮನುಷ್ಯ ರೂಪಿನಲ್ಲಿ. ಇದು ಕಣ ಜಗದೀಶ್ವರನ ಜನನದ ಜಗದ್ವಾಪಾರ ಜವನಿಕೆ. ಇದು ಕಣ ತಾಯಿಯ ಹೊಟ್ಟೆಯಿಂದ ಜೀವನ ಬರುವಂತಹದ್ದು, ಪತಿತನಾಗುವಂತಹದ್ದು ಜನ್ಮ. ಇಲ್ಲಿ ಹಾಗಲ್ಲ. ತೊರವೆ ಹೇಳ್ತಾನೆ, ಇವನು ಪಾವನ ಮೂರ್ತಿ. ಇದು ಕಣ ಜಗದೀಶ್ವರನ ಜನನದ ಜಗದ್ ವ್ಯಾಪಾರದ ಜವನಿಕೆ. ಇದರ ಹಿನ್ನೆಲೆ, ಇದರ ಪರದೆ ಏನು? ಅವ ಮಾಯಾ ವಿಲಾಸಿನಿ, ಮಾಯಾ ವಿನೋದಿನಿ ಭಗವಂತ. ಜನನ ಎಂಬ ಜಗತ್ತಿಗೆ ಈ ಜೀವ ಬಂದದ್ದು ಯಾಕೆ? ಜೀವನ ವ್ಯಾಪಾರವನ್ನು ಭಗವಂತ ಯಾಕೆ ಮಾಡಿದ? ಮಾನವ ಜನ್ಮವನ್ನು ಯಾಕೆ ತಳೆದ? ಅಥವಾ ಮಾನವ ಜನ್ಮನಿಂದ ಯಾಕೆ ಕಾಣಿಸಿಕೊಂಡ? ಇದು ತೋರಿಕೆಯ ಪ್ರಪಂಚ. ಇದು ಕೌಸಲ್ಯ ಗರ್ಭದಲ್ಲಿ ಬಂದದ್ದು, 9 ತಿಂಗಳಾದದ್ದು, ಹೆರಿಗೆ ನೋವಾದದ್ದು, ಶಿಶುವಾದದ್ದು, ತೊಟ್ಟಿಲಿನಲ್ಲಿ ಜೋಗುಳ ಕೇಳಿದ್ದು, ಎದ್ದು ಬಿದ್ದು ನಡೆದದ್ದು, ಸಿಂಬಳ ಸುರಿಸಿದ್ದು, ಹಠಮಾರಿತನ ಮಾಡಿದ್ದು, ವಿದ್ಯಾಭ್ಯಾಸ ಕಲ್ತದ್ದು, ಇದೆಲ್ಲ ಯಾಕೆ? ರಾವಣಸ್ಯ ವದಾರ್ಥಂ ಮಾನುಷೀತನು. ಇದು ಭಗವಂತನ ಲೀಲೆ ಅಂತ ಹೇಳ್ತಾನೆ. ಆದಿ ಮಧ್ಯ ಅಂತ್ಯಗಳೆಂಬ ನಾಶ ಮತ್ತು ಸೃಷ್ಟಿಗಳೆಂಬ ವಿಕಾರಗಳು ತಗುಲದ ಸರ್ವತಂತ್ರ ಸ್ವತಂತ್ರ ನಾರಾಯಣವ. ಅವನಿಗೆ ಸೃಷ್ಟಿ ಇಲ್ಲ, ಅವನಿಗೆ ನಾಶ ಇಲ್ಲ, ಅವನಿಗೆ ಆದಿ ಇಲ್ಲ, ಅವನಿಗೆ ಮಧ್ಯ ಇಲ್ಲ, ಅವನಿಗೆ ಅಂತ್ಯ ಇಲ್ಲ, ಅವನಿಗೆ ಯಾವುದೂ ಇಲ್ಲ. ಹಾಗೆಂತ ಮಾನವ ರೂಪ ಧರಿಸಲಿಲ್ವ ಭಗವಂತ? ಯಾಕೆ ಧರಿಸಿದ? ಇದು ಭಗವಂತನ ಲೀಲೆ. ಇದು ದುಷ್ಟರಾವಣನ ವಧೆಗೆ, ಧರ್ಮ ಸಂರಕ್ಷಣೆಗೆ, ಅಧರ್ಮದ ನಾಶಕ್ಕೆ, ಈ ಜಗತ್ತು ವ್ಯಾಪಾರಕ್ಕೆ ಭಗವಂತ ಬಂದದ್ದು. ಇದು ಇದರ ಜವನಿಕೆ, ಇದರ ಹಿನ್ನೆಲೆ. ಇದು ಬೇರೆ ಯಾವ ಕಾರಣಕ್ಕೂ ಪತಿತನಾದದ್ದಲ್ಲ. ಇಡೀ ಬ್ರಹ್ಮಾಂಡ ಕೋಟಿಯ ನನ್ನ ಶರೀರದಲ್ಲಿ ಧರಿಸಿದ ದೇವರಿವ. ಅಡಗಿಸಿಕೊಂಡ ಮಹಾಮಹಿಮ ತನ್ನ ಉದರದಲ್ಲಿ ಅಡಗಿಸಿಕೊಂಡಿದ್ದಾನೆ. ಅದು ರಹಸ್ಯವಾಗಿದೆ. ಅದು ಅವ ತೊಟ್ಟಿಲಿಗೆ ಹೊಂದಿಕೊಂಡಿದ್ದಾನೆ ಮಗುವಾಗಿ. ನೋಡಿ, ಇಡೀ ಜಗತ್ತು ಭಗವಂತನ ತೊಟ್ಟಿಲು. ನಾವು ಭಗವಂತ ತೂಗುವ ತೊಟ್ಟಿಲಿನಲ್ಲಿ ನಾವೆಲ್ಲ ಇದ್ದೇವೆ. ಅದೇ ಭಗವಂತ ಈ ಜಗತ್ತನ್ನು ಅಡಗಿಸಿಕೊಂಡವ ತೊಟ್ಟಿಲಿನಲ್ಲಿ ಮಗುವಾಗಿ ಕುಳಿತಿದ್ದಾನೆ ಅಂದ್ರೆ, ಮಲಗಿದ್ದಾನೆ ಅಂದ್ರೆ ಅರ್ಥ ಏನು? ಇದು ಭಗವಂತನ ಲೀಲೆ ಅಂತ ಹೇಳ್ತಾನೆ. ಬಹಳ ಸೊಗಸಾಗಿ ಹೇಳಿದ್ದಾನೆ. ಶಿಶುವಾಗಿ ತೊಟ್ಟಿನಲ್ಲಿ ಅಡಕಗೊಂಡಂತೆ, ಅವನೇ ಅಡಕಗೊಂಡದ್ದು, ಶಿಶುವಾಗಿ ಅವ ಕಾಣಿಸಿಕೊಂಡದ್ದು ಅಂತ ಹೇಳ್ತಾನೆ.
ಇದನ್ನು ಕಂಡು ವೇದಗಳಿಗೆ ಬೆರಗಾಯಿತು. ವೇದಗಳು ಹೇಳಿದವಂತೆ, ಹೌದಾ ದೇವರು ಈಗ ಅಲ್ಲಿ ಭೂಲೋಕದಲ್ಲಿ ಮಗುವಾಗ್ತಾನೆ ಅಂತ ಹೇಳಿದನ ಅಂತ ಕೇಳಿದನಂತೆ ವೇದಗಳು. ಮಗುವಾದನ ಮಾತಿಗೆ ಸಿಲುಕದ ಪರಿಶುದ್ಧ ಬ್ರಹ್ಮ ದರ್ಪವು ಜೋಗುಳಕ್ಕೆ ತಲೆಬಾಗಿತ್ತಂತೆ. ನೋಡಿ, ಜೋಗುಳಕ್ಕೆ, ಶಿಶುತನಕ್ಕೆ, ಮಗುತನಕ್ಕೆ ಭಗವಂತ ಹೇಗೆ ಹೊಂದಿಕೊಳ್ತಾನೆ ಅಂತ. ಯಾವ ದರ್ಪಕ್ಕೆ, ಯಾವ ಅಹಂಕಾರಕ್ಕೆ, ಯಾವ ಅರಿಷಡ್ವರ್ಗಕ್ಕೆ ತನ್ನನ್ನು ಒಳಗಾಗಿಸದ, ಅದರಿಂದ ವಿದೂರನಾದ, ನಿರಹಂಕಾರಿಯಾದ, ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ, ವೇದ ಪ್ರತಿಪಾದ್ಯನಾದವನು, ಅವನು ತಾಯಂದಿರ ಜೋಗುಳಕ್ಕೆ ತಲೆಬಾಗಿದನಂತೆವ. ಇದು ಭಗವಂತನ ಲೀಲೆ. ಬ್ರಹ್ಮದ ದರ್ಪ ಜೋಗುಳಕ್ಕೆ ತಲೆಬಾಗಿತ್ತು. ಹಾಗಾದ್ರೆ ತಾಯಿಯ ಜೋಗುಳಕ್ಕೆ ತಲೆಬಾಗದ ದರ್ಪ ಇಲ್ಲ. ಮಾತೃತ್ವದ ಜೋಗುಳಕ್ಕೆ ಮಣಿಯದ ಶಕ್ತಿ ಇಲ್ಲ. ಮೂರು ಮೂರ್ತಿಗಳು ಅತ್ರಿ ಮಹರ್ಷಿಗಳ ಮಡದಿಯಾದಂಥ ಅನಸೂಯೆಯ ಮಡಿಲ ಮನೆಯಲ್ಲಿ ಮಗುವಾಗಲಿಲ್ಲ. ಅವರು ಮಾತೃತ್ವದ ಮಡಿಲಿನಲ್ಲಿ ಮಗುವಾಗುವುದಕ್ಕೆ ಭಗವತ್ತತ್ವ ತಲೆಬಾಗ್ತದೆ ಅಂತ ಕವಿಗಳು ಹೇಳಿದರು. ಪ್ರತಾಪಾತಿಶಯದ ದೇವತ್ವವು ಶಿಶುತ್ವವನ್ನು ನಿರ್ವಹಿಸಬೇಕಾಯಿತು. ಭಗವಂತ ಅಂದ್ರೆ ಪ್ರತಾಪಿ, ಮಹಾಪ್ರತಾಪಿ, ಉಗ್ರ ಪ್ರತಾಪಿ. ಅವನು ಅತ್ಯದತ್ತಿಷ್ಟ ದಶಾಂಗುಲಂ, ಎಷ್ಟು ಎತ್ತರಕ್ಕೆ ಹೋದರೂ 10 ಅಂಗುಲ ಎತ್ತರದಲ್ಲಿದ್ದಾನೆ ಭಗವಂತ. ಆ ಭಗವಂತ ದಶರಥನ ಮನೆಯಲ್ಲಿ, ಅಯೋಧ್ಯೆಯಲ್ಲಿ, ಅರಮನೆಯ ಅಂತಃಪುರದಲ್ಲಿ ತೊಟ್ಟಿಲಿನ ಮಗುವಾಗಿದ್ದಾನೆ ದೇವರು. ಹಾಗಾದ್ರೆ ಭಕ್ತಿಗೆ, ಶ್ರದ್ಧೆಗೆ, ಮಾತೃತ್ವಕ್ಕೆ ದೇವತ್ವ ಶಿಶುತ್ವವನ್ನು ಹೊಂದುತ್ತದೆ ಅಂತ ತೊರವೆ ಬಹಳ ಸೊಗಸಾಗಿ ಹೇಳಿದ್ದಾನೆ. ನಾವು ಮುಂದೆ ಹೋಗೋಣ. ಕೆತ್ತ ಹೋದುದು ಹಸಿವು, ತೃಷೆ ಹೊಗದುತ್ತಮದ ಮಹಿಮಾತಿಶಯ, ಹಸಿದತ್ತು ಮೊಲೆವಾಲಿಂಗೆ ಸೊಗಸುವುದಿದು ವಿಚಿತ್ರಬಲ. ಎತ್ತಲೂರ್ವರೆಗೆ ಅಹಿಪತಿಗೆ ವಿಹಗೋತ್ತಮಂಗರಿದೆನಿಸಿ ಕೊಂಬನ ಎತ್ತಿದರು ವನಿತೆಯರು ಬೆರಗೆ ನಲ್ಲವೇ ಎಂದ, ಬೆರಗೆ ನಲ್ಲವೇ ಎಂದ. ದೇವರಿಗೆ ಹಸಿವೆ ಇಲ್ಲ ಹೇಳ್ತಾನೆ ಕವಿ, ದೇವರಿಗೆ ಬಾಯಾರಿಕೆ ಇಲ್ಲ ಹೇಳ್ತಾನೆ, ದೇವರಿಗೆ ನಿದ್ರೆ ಇಲ್ಲ ಅಂತ ಹೇಳ್ತಾನೆ ಕವಿ. ದೇವರಿಗೆ ಯಾವುದೂ ಇಲ್ಲ, ಸ್ಥಿತಪ್ರಜ್ಞ ದೇವರು, ಶಾಂತಮೂರ್ತಿ ದೇವರು. ಭಗವಂತನಿಗೆ ಯಾವುದು ರಸ? ಶಾಂತರಸ. ಹಸಿವೆ, ಬಳಲಿಕೆ, ಬಾಯಾರಿಕೆ, ಮಲಪುರೇಶಾದಿಗಳು, ಮೈಯಲ್ಲಿ ಬೆವರು ಯಾವುದೂ ಇಲ್ಲದೆ ಇದ್ದದ್ದು ಭಗವತ್ತತ್ವ. ಸ್ವಚ್ಛ ಧವಳ ಭಗವತ, ಶ್ವೇತ ಶುಭ್ರ ಭಗವತ್ತತ್ವ. ಆ ಮಹಿಮಾನ್ವಿತ ಆ ಮಾನವ ಶಿಶು ರೂಪದಲ್ಲಿ ಹಸಿವೆಯನ್ನು ಪ್ರಕಟಿಸಿದನಂತೆ. ಅವ ಕೂಗಿದನಂತೆ, ನನಗೆ ಹಾಲು ಬೇಕು, ಸ್ತನ್ಯಪಾನ ಮಾಡಿಸಬೇಕು ಅಂತ ದೇವರು ಕೂಗಿದನಂತೆ. ಎದೆ ಹಾಲನ್ನು ಬಯಸಿದನಂತೆ. ಆದಿಶೇಷನು ಬಯಸಿದನಂತೆ ಲಕ್ಷ್ಮಣ ರೂಪದಲ್ಲಿ, ನನಗೂ ಹಸಿವೆ ಆಗ್ತದೆ ಅಂತ ಹೇಳಿದನಂತೆ. ಭೂಮಿ ದೇವಿ ಗರುಡರಿಗೆ ಎತ್ತಲು ಅಸಾಧ್ಯವಾದಂತಹ ಸತ್ವಾತಿಶಯವುಳ್ಳವರು. ಭೂಮಿ ದೇವಿಗೆ ಧರಿಸಲಿಕ್ಕಾಗುವುದಿಲ್ಲ ಭಗವಂತನನ್ನು. ಅಪ್ರತಿಮ ಶಕ್ತಿ ಉಳ್ಳಂತಹ ಗರುಡ ಹೇಳ್ತಾನೆ ಅಂತ, ಅಯ್ಯೋ ಮಹಾವಿಷ್ಣುವನ್ನು ಹೇಗೆ ನಾನು ಮಹಾವಿಷ್ಣುವನ್ನು ಹೊತ್ತುಕೊಂಡು ಹೋಗುವುದಲ್ಲ, ಮಹಾವಿಷ್ಣುವನ್ನು ನನ್ನನ್ನು ಎಳ್ಕೊಂಡು ಹೋಗುದು ಅಂತ ಹೇಳಿದಂತೆ ಗರುಡ. ಅಂತಹ ಭಾರ, ಹಾಗೆ ಅಂತ ಹತ್ತಿಯಷ್ಟು ಹಗುರ. ದೇವರನ್ನು ಎತ್ತಲಿಕ್ಕೂ ಆಗುವುದಿಲ್ಲ, ಹಾಗೆ ಅಂತ ದೇವರನ್ನು ಹೊತ್ತು ಹಾರುವುದಕ್ಕೂ ಆಗ್ತದೆ ಅಂತ ಗರುಡ ಹೇಳ್ತಾರೆ. ಭೂಮಿದೇವಿ ಹೇಳ್ತಾಳೆ, ಭಗವಂತನನ್ನು ಧರಿಸಲಿಕ್ಕಾಗುವುದಿಲ್ಲ, ಭಗವದ್ ಕೃಪೆಯಿಂದ ನಾನು ಧರಿಸುವುದಕ್ಕೆ ಶಕ್ತಳಾದೆ ಅಂತ ಹೇಳಿದ್ದಾಳೆ. ಅಂತಹ ಆದಿಶೇಷ ಮತ್ತು ಭಗವಂತನನ್ನು ಮಾನವ ಹೆಂಗುಸರು ಎತ್ತಿಕೊಂಡದ್ದು ಸೋಜಿಗ ಅಂತ ಹೇಳ್ತಾನೆ ಕವಿ. ಕೌಸಲ್ಯ, ಮುದುಕಿಯರು, ಕೈಕೇಯಿ, ಸುಮಿತ್ರೆಯರು ಈ ಮಕ್ಕಳನ್ನು ಹತ್ತಿಯ ಹಾಗೆ ಅವರು ಹೊತ್ತು ಲಲ್ಲೆಗರೆಯುತ್ತಿದ್ರು, ಮುದ್ದು ಮಾಡುತ್ತಿದ್ರು, ಮಾತೃತ್ವವನ್ನು ಪ್ರಕಟಪಡಿಸುತ್ತಿದ್ರು. ಬ್ರಹ್ಮನೇ ಆದಿಯಾಗಿ ಪ್ರಮುಖ ದೇವತೆಗಳಿಂದ ಸೇವೆ ಪಡೆಯುವ ಮಹಾವೈಭವದ ದೇವರು ಒಬ್ಬ ಮಾನವನಾಗಿ ಮಾನವೇಶ್ವರನ ಆಸ್ಥಾನದಲ್ಲಿ ದಾಸಿಯರ ಕೈ ಸನ್ನೆಯ ಅಪ್ಪಣೆಯ ಮಾತುಗಳಿಗೆ ಅವ ಹೇಳ್ತಾನೆ. ದಾಸಿಯರು, ಮಗು ಇತ್ಲಾಗಿ ಬಂದ್ರೆ ಬರ್ತಾನೆ, ಮಗು ಮಲಗುಳಿದ ಮಲಗುತ್ತಾನೆ, ಮಗು ಏಳು ಹೇಳಿದ ಹೇಳ್ತಾನೆ. ಸಾಮಾನ್ಯ ದಾಸಿಯರ ಕಣ್ಣು ಸನ್ನೆಗೋ, ಕೈ ಸನ್ನೆಗೋ, ಹೂಂಕಾರಕ್ಕೋ ದೇವರು ಹೊಂದಿಕೊಂಡನಲ್ಲ ಮಾನವ ಶಿಶುವಾಗಿ ಅಂತ ಹೇಳ್ತಾರೆ. ಇದು ಜ್ಞಾನಿಗಳಿಗೆ ಆಶ್ಚರ್ಯ ಆಯ್ತಂತೆ. ನೇತಿ ಅಂತ ಹೇಳಿದವರಿಗೆ ಭಗವಂತ ಸಿಗಲಿಲ್ಲ. ದಶರಥನ ಮನೆಯ ತೊಟ್ಟಿಲಿನ ಮಗುವಾಗಿದ್ದಾನೆ. ದಶರಥನ ಸೇವಕಿಯರ
ಮಡಿಲಿನ ಕೂಸಾಗಿದ್ದಾನೆ, ದಶರಥನ ಮಡದಿಯರ ಮಡಿಲಿನಲ್ಲಿ ಮಗುವಾಗಿದ್ದಾನೆ. ಇದು ಭಗವತ್ ಲೀಲೆ. ನಾವು ಎಷ್ಟು ಪ್ರಾರ್ಥನೆ ಮಾಡ್ತೇವೆ, ಎಷ್ಟು ಪೂಜೆ ಮಾಡ್ತೇವೆ, ಎಷ್ಟು ತಪಸ್ಸು ಮಾಡ್ತೇವೆ, ದೇವರು ನಮಗೆ ಸಿಗುವುದಿಲ್ಲ. ನೋಡಿ, ದಶರಥನಿಗೆ ಸಿಕ್ಕಿದ್ದು ಒಂದು ಅಶ್ವಮೇಧ ಮಾಡಿದ ತಕ್ಷಣ, ಒಂದು ಪುತ್ರಕಾಮೇಷ್ಟಿ ಮಾಡಿದ ತಕ್ಷಣ ಒದಗಿ ಬಂದದ್ದು ದೇವರು. ಹೀಗೆ ದೇವತೆಗಳು ಆಶ್ಚರ್ಯಪಟ್ಟರು, ಬ್ರಹ್ಮದೇವರು ಆಶ್ಚರ್ಯಪಟ್ಟರಂತೆ, ಜ್ಞಾನಿಗಳು ಆಶ್ಚರ್ಯಪಟ್ಟರಂತೆ. ಭಗವಂತನ ಏನಿದು ಭಗವಂತನ ಲೀಲೆ ಅಂತ ಅವರು ಕೇಳ್ತಾರೆ ಅಂತೆ. ಕೇಳೋಣ. ನೆಲೆಬದಳೆವದಿ ಮಹಾದಿಗುವಳಯವು ಈ ಕುಲ ಪರ್ವತಗಳು, ಈ ಜಲನಿಧಿಗಳು, ಈ ಗಗನವು, ಈ ಬ್ರಹ್ಮಾಂಡ ಹವಣಿಸದ ನೆಲವ ನಳೆವದಿ ಮಹಾದಿಗು ವಲಯವೀ ಕುಲ ಪರ್ವತಗಳೀ ಜಲನಿಧಿಗಳೀ ಗಗನವೀ ಬ್ರಹ್ಮಾಂಡ ಹವಣಿಸದ ವಿಳಸಿತದ ವಿಭುವಿಂಗೆ ದಟ್ಟಡಿ ಬಳಿಕು ನಡೆ ಮೆಲ್ನಡೆಗಳೆಂಬಿವು ತಿಳಿಬವರ ಮನಸ್ಸಿಂಗೆ ಮರೆ ಮಾತಲ್ಲವೇ ಎಂದ ಬಳಿಕು ನಡೆ ಮೆಲ್ನಡೆಗಳೆಂಬಿವು ತಿಳಿಬವರ ಮನಸ್ಸಿಂಗೆ ಮರೆ ಮಾತಲ್ಲವೇ ಯದ ಆ ಅಘಟಿತ ಘಟನಾ ಪಟನವಾದ ಭಗವಂತ ಅಣುವು ಆಗ್ತಾನೆ, ಪರ್ವತವೂ ಆಗ್ತಾನೆ, ಅಣುವು ಆಗ್ತಾನೆ, ಮಹತ್ವ ಆಗ್ತಾನೆ. ಭಗವಂತ ವಾಮನನಾಗಿ ಬೇಡಿದ್ದಾನೆ ಬಲಿಯ ಮನೆಯಲ್ಲಿ 3 ಪಾದದಡಿಯ ನೆಲ ಬೇಕು. ಅದೇ ಬಲಿಯನ್ನು ಅನುಗ್ರಹಿಸುವಾಗ ಅಥವಾ ರಸಾತಳಕ್ಕೆ ತಳ್ಳುವ ಸಂದರ್ಭದಲ್ಲಿ ತ್ರಿವಿಕ್ರಮನಾಗುತ್ತಾನೆ, ವ್ಯೋಮದೆತ್ತರಕ್ಕೆ ಬೆಳೀತಾನೆ. ತ್ರಿವಿಕ್ರಮನಾಗಿ ದಿಗ್ವಲಯ ಪ್ರದೇಶವನ್ನು, ಕುಲಪರ್ವತಗಳನ್ನು, ಸಾಗರವನ್ನು, ಆಕಾಶವನ್ನು, ಇಡೀ ಬ್ರಹ್ಮಾಂಡವನ್ನು ತನ್ನ 1 ಪಾದದಲ್ಲಿ ಅಳತೆ ಮಾಡಿದ. ಇಡೀ ವ್ಯೋಮವನ್ನು ತನ್ನ 2ನೇ ಪಾದದಲ್ಲಿ ಅಳತೆ ಮಾಡಿದ. 3ನೇ ಪಾದ ಎಲ್ಲಿಡಬೇಕು? ಇಂದ್ರಸೇನ ಅಂತ ಬಲಿಯಲ್ಲಿ ಕೇಳ್ತಾನೆ. ಬಲಿಗೆ ಇಂದ್ರಸೇನ ಅಂತ ಹೆಸರು. ಕೊನೆಗೆ ತನ್ನ ನೆತ್ತಿಯನ್ನು ತೋರಿಸ್ತಾರೆ. ತನ್ನ 1 ಪಾದದಿಂದ 1 ಜಗತ್ತನ್ನು ಅಳತೆ ಮಾಡುವಂತಹ ಭಗವಂತ ಇವತ್ತು ದಶರಥನ ಮನೆಯಲ್ಲಿ ಅಂತಃಪುರದಲ್ಲಿ ತೊಟ್ಟಿಲಿನ ಮಗುವಾಗಿದ್ದಾನೆ ಅಂತ ಹೇಳ್ತಾನೆ ಕವಿ. ಅಂತಹ ಭಗವಂತನನ್ನು ಶೇಷ ತಾನು ಹಾಸಿಗೆಯಾಗಿ ಆ ಭಗವಂತನನ್ನು ಅಲಂಕರಿಸಿಕೊಳ್ತಾನೆ. ಹಾಗಾದ್ರೆ ಅನಂತಾಸನ ಭಗವಂತ, ಆ ಶೇಷ ಸುಮಿತ್ರೆಯ ಅಂತಃಪುರದಲ್ಲಿ ಮಗುವಾಗಿದ್ದಾನೆ ಅಂತ ಹೇಳ್ತಾನೆ. ಇದು ಭಗವಂತನ ಲೀಲೆಯಲ್ಲದೆ ಎಂದೇನು. ಇಂತಹ ಮಹಾಪ್ರಭು ಮಗುವಾಗಿ ದಟ್ಟಡೆ ಬಳುಕು ನಡೆ ಮೆಲ್ನಡೆ ಹೆಜ್ಜೆ ಇಕ್ಕುತ್ತಾನೆ ಅಂತೆ. ಬಿದ್ದು ಎದ್ದು ಎದ್ದು ಬಿದ್ದು ಸಿಂಬಳವನ್ನು ಎಂಜಲನ್ನು ಸುರಿಸಿಕೊಂಡು ಪೃಷ್ಠವದ್ದೆ ಮಾಡಿಕೊಂಡು ಮಗುವಿನ ಲೀಲೆಯನ್ನು ಭಗವಂತ ಮಾಡ್ತಾನೆ ಅಂತ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ ಇಲ್ಲಿ. ಏನು ಇದು? ಭಗವಂತನ ಮಾಯೆ. ಇದು ಆ ಮಾಯೆಯ ಅವಲಂಬನೆಯಿಂದ ಭಗವಂತ ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಜಗದ ಜೀವರ ಯಂತ್ರ ಅಂತ ಹೇಳ್ತಾನೆ. ಜಗದ ಜೀವರ ಯಂತ್ರಮಯದು ಹೆಗಳಿನಾಡಿಸಿ ತೋರ್ಪ ನಾಟಕ ಮಗುವತನದಲ್ಲಿ ಬಾಲಕರ ಕೇಳಿ ಕಲಾಪದಲ್ಲಿ ಸೊಗಸುವುದು ಸೋಜಿಗವಲ ಶ್ರುತಿ ನಗುವುದಕ್ಕೆ ಸಂದೇಹವೇನೆಲೆ ಸೊಗಸುವುದು ಸೋಜಿಗವಲ ಶ್ರುತಿ ನಗುವುದಕ್ಕೆ ಸಂದೇಹವೇನೆಲೆ ಮಗನೆ ಮಾಯಾ ಚರಿತ ಸೊಬಗೆ ನಲ್ಲವೇ ಎಂದ ಮಾಯಾ ಚರಿತ ಸೊಬಗು
ಜಗತ್ತಿನ ಜೀವಿಗಳೆಂಬ ಯಂತ್ರದ ಬೊಂಬೆಗಳನ್ನು ಆಡಿಸಿ ತೋರಿಸುವಂತಹ ನರನಾಟಕ ಇದು. ಜಗತ್ತಿನ ಯಂತ್ರದಲ್ಲಿರುವಂತಹ ಬೊಂಬೆಗಳು ಈ ಜೀವಿಗಳು ಅಂದ್ರೆ ಯಾಂತ್ರಿಕವಾದ ಬದುಕು ಅಂತ ನಾವು ಹೇಳುತ್ತೇವೆ. ಆ ಬೊಂಬೆಗಳನ್ನು ಆಡಿಸಿ ತೋರಿಸುವ ನಾಟಕದ ಸೂತ್ರಧಾರಿ ಭಗವಂತ. ಇವನು ಬಾಲ್ಯದ ಮಕ್ಕಳ ಆಟದಲ್ಲಿ, ಬೊಂಬೆಗಳ ಆಟದಲ್ಲಿ ಆನಂದವನ್ನು ಕಾಣುವುದು ಸೋಜಿಗಾಣುತ್ತಾನೆ. ಜಗತ್ತಿನ ಜೀವಗಳನ್ನೇ ಬೊಂಬೆ ಅಂತ ದೇವರು ಆಡಿಸ್ತಾನೆ. ಅದೇ ದೇವರು ಆಟದ ಗೊಂಬೆಯನ್ನು ಹಿಡ್ಕೊಂಡು ಆಡ್ತಾ ಇದ್ದಂತೆ ದಶರಥನ ಅರಮನೆಯ ಚಾವಡಿಯಲ್ಲಿ. ಏನು ಸೊಗಸಾಗಿ ಹೇಳಿದ್ದಾನೆ. ಬಾಲ್ಯದ ಮಕ್ಕಳ ಆಟದಲ್ಲಿ ಆನಂದಿಸುವುದಂದ್ರೆ ಹೇಗೆ? ಇದನ್ನು ನೋಡಿದ ವೇದಗಳು ನಗುತ್ತವಂತೆ. ಅದರಲ್ಲಿ ಸಂಶಯ ಎಲ್ಲ ಹೇಳ್ತಾನೆ. ವೇದಗಳು, ವೇದ ಪ್ರತಿಪಾದ್ಯನು, ವೇದ ಪುರುಷನು ಅವನೇ ಬೊಂಬೆ ಹಿಡ್ಕೊಂಡು ಆಟ ಆಡೋದು, ಏಳುವುದು, ಬೀಳುವುದು, ಬೊಚ್ಚುಬಾಯಿಯಲ್ಲಿ ಮಾತಾಡೋದು ಇತ್ಯಾದಿ ಇತ್ಯಾದಿ. ವೇದಗಳು ನಗೆಯಾಡ್ತಾನೆ ಅಂತ ಹೇಳ್ತಾನೆ. ಇದು ಭಗವಂತನ ಲೀಲೆ ಅಂತ ಹೇಳ್ತಾನೆ. ಹರಿಯ ಮಾಯಾಚರಿತವು ಸೊಗಸಾದುದು. ಇದು ಭಗವಂತನ ಮಾಯೆ, ಭಗವಂತನ ಲೀಲೆ. ದೇವರು ಏನು ಮಾಡ್ತಾನೆ? ನೀ ಮಾಯೆಯೋ ನಿನ್ನಳು ಮಾಯೆಯೋ, ಎರಡೂ ಹೌದದು ದೇವರಲ್ಲಿ. ಅವನೇ ಮಾಯೆ, ಅವನಲ್ಲಿ ಮಾಯೆ, ಅವನು ಮಾಯೆಯ ಜೊತೆಗೆ. ಇದು ಮಾಯಾ ವಿನೋದದಿ, ಮಾಯಾ ವಿನೋದಿನಿ, ಮಾಯಾ ವಿಲಾಸ ಭಗವಂತನದ್ದು, ಮಾಯೆಯ ಅವಲಂಬನ ಭಗವಂತನದ್ದು ಅಂತ ನಮಗೆ ಪುರಾಣಗಳು ಈ ಕಥೆಯನ್ನು ಹೇಳುತ್ತವೆ. ಮುಂದೆ ಕೇಳೋಣ. ಆದಿ ಬೊಮ್ಮಕ್ಕೆ ಮಗುವತನ ಸಂಪಾದಿಸಿತ್ತೆಂಬುದು ಆದಿ ಬೊಮ್ಮಕ್ಕೆ ಮಗುವುತನ ಸಂಪಾದಿಸಿತ್ತೆಂಬುದು ಮೃಷ ಪರಿವಾದವಿದು. ಬಲ್ಲವರಿ ಗಜ್ಞರ ಮಾತದಂತಿರಲಿ ಮೇದಿನಿಯ ಭಾರಾಪಹರಣ ವಿನೋದವಿದು ಮಾಯಾ ಪ್ರಪಂಚದ ಹಾದಿಗರಿಗಿದು ಸಿದ್ಧವದೇ ತೋರುತಿಗುದು. ಮೇದಿನಿಯ ಭಾರಾಪಹರಣ ವಿನೋದವಿದು ಮಾಯಾ ಪ್ರಪಂಚದ ಹಾದಿಗರಿಗಿದು ಸಿದ್ಧವದೇ ತೋರುತಿಹುದು. ತೋರುತಿಹುದು. ಭಗವಂತ ಆದಿಬ್ರಹ್ಮ. ಬ್ರಹ್ಮನೇ ಸ್ತುತಿಯಲ್ಲಿ ಹೇಳ್ತಾನೆ, ನಾನು ಬ್ರಹ್ಮನಲ್ಲ, ನೀನೇ ಬ್ರಹ್ಮ, ಅಥವಾ ಪರಂ ಬ್ರಹ್ಮ ಅಥವಾ ಪರಹ ಬ್ರಹ್ಮ. ಆದಿಬ್ರಹ್ಮ ಭಗವಂತ. ಆದಿಬ್ರಹ್ಮನಿಗೆ ಮಗುವುತನ ಬಂದೀತು ಅಂತ ಹೇಳೋದು ಸುಳ್ಳು ಹೇಳ್ತಾರೆ. ಯಾರು ನಂಬಲಿಕ್ಕಿಲ್ಲ, ಆದ್ರೆ ಬಂದದ್ದು ಹೌದು. ರಾವಣಸ್ಯವದ ಭಗವಂತ ಮಗುವಾಗಿದ್ದಾನೆ. ಮನುಷ್ಯ ಸಹಜವಾದಂತಹ ಲೀಲೆಗಳು, ಪ್ರಕ್ರಿಯೆಗಳು ದೇವರಿಗೆ ಬೇಕು. ಇಲ್ಲದಿದ್ದರೆ ರಾವಣನ ವಧೆ ಆಗುವುದಿಲ್ಲ, ನರವಾನರರು ಆಗಬೇಕಂತ. ಹಾಗೆ ಭಗವಂತ ಮಗುವಾಗಿದ್ದಾನೆ. ನಿಂದೆಯ ಮಾತು ಅಂತ ಜ್ಞಾನಿಗಳು ಹೇಳಿದ್ರಂತೆ. ಭಗವಂತ ಮಗುವಾಗಿದ್ದಾನೆ ಅಂತ ಹೇಳಿದ್ರೆ ನಿಂದೆಯ ಮಾತಾಗ್ತದೆ, ಅದು ಹೇಳಬಾರದು. ಆದರೆ ಅದು ನಿಂದೆಯ ಸ್ತುತಿ ಅಂತ ನಾವು ತಗೊಳ್ಬೇಕು. ನಿಂದೆಯ ಸ್ತುತಿ ಭಗವಂತನಿಗೆ. ಭಗವಂತನನ್ನು ವಿರೋಧಿಸಿ ಮೋಕ್ಷವನ್ನು ಪಡೆಯುವುದು ಅಂದ್ರೆ ಭಗವಂತನನ್ನು ಹೇಳಿ ಬೈಯುವುದು, ಭಗವಂತನ ಹೆಸರು ಹೇಳುವುದು. ಹಾಗೆ ನಿಂದೆಯ ಸ್ತುತಿ ಭಗವಂತನಿಗೆ ಅನೇಕ ಸಲ ಆಗ್ತದೆ. ಅಜ್ಞಾನಿಗಳ ವಿಚಾರ ಹಾಗಿರಲಿ, ಭೂಮಿಯ ಭಾರವನ್ನು ಇಳಿಸುವ ಶ್ರೀಹರಿಯ ಲೀಲಾ ವಿನೋದವು ಮಾಯಾ ಪ್ರಪಂಚದಲ್ಲಿ ತೊಳಲುವವರಿಗೆ ಸತ್ಯವೆಂದೇ ತೋರುತ್ತದೆ. ಜ್ಞಾನಿಗಳ ವಿಷಯ ಬಿಡುವ. ಆದರೆ ಅಜ್ಞಾನಿಗಳು, ನಾವು ಪಾಮರರು, ನಾವು ಅಲ್ಪಜ್ಞಾನಿಗಳು, ನಾವು ಜಿಜ್ಞಾಸುಗಳು, ನಾವು ಅರ್ಥಾರ್ಥಿಗಳು ಅಥವಾ ಆರ್ತಿಗಳು, ನಾವು ಪರಮಹಂಸರಲ್ಲ. ಅಂತಹ ಭೂಲೋಕದ ಮನುಷ್ಯರೇನು ಹೇಳ್ತಾರೆ? ಭೂಮಿ ಭಾರವನ್ನು ಇಳಿಸುವ ಶ್ರೀಹರಿಯ ಲೀಲಾ ವಿನೋದ ಮಾಯಾ ಪ್ರಪಂಚದಲ್ಲಿ ತೊಳಲುವವರಿದ್ದಾರೆ ಜೀವರು. ನಾವಿದ್ದೇವಲ್ಲ, ನಾವಿದು ಸತ್ಯ ಅಂತ ಹೇಳ್ತೇವೆ. ಎರಡು ಮಾರ್ಗ ಇದೆ. ನಾವು ಪುರಾಣ ಕಾವ್ಯಗಳನ್ನು ತಿಳಿಯುವಲ್ಲಿ ಎರಡು ಮಾರ್ಗ ಇದೆ. ಒಂದು ಭಗವಂತನ ಅವತಾರ, ಮನುಷ್ಯಾವತಾರ, ರಾಮಾವತಾರ. ನಾವು ಕಾವ್ಯದ ನಾಯಕನಾಗಿ ರಾಮನನ್ನು ಭಗವಂತನ ಅವತಾರ ಅಂತ ನಾವು ಒಪ್ಪದೇ ಇದ್ದಾಗ, ಒಬ್ಬ ಆದರ್ಶನಾಗಿ, ಸಜ್ಜನನಾಗಿ, ಸತ್ಯವಂತನಾಗಿ, ಧರ್ಮಾತ್ಮನಾಗಿ, ತಂದೆಗೆ ಒಳ್ಳೆಯ ಮಗನಾಗಿ, ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ಒಳ್ಳೆ ಆದರ್ಶ ವಿರೋಧಿಯಾಗಿ, ಆದರ್ಶ ಮಗನಾಗಿ, ಆದರ್ಶ ಬಂಧುವಾಗಿ, ಸರ್ವಾಧರಣೀಯಾಗಿ ರಾಮ ಒಂದು ಕಥೆಯ, ಒಂದು ಪುರಾಣದ ನಾಯಕನಾಗಿ ರಾವಣ ದೇವತ್ವಕ್ಕೆ ರಾಮ ಏರಿದ್ದಾನೆ.
ರಾಮ ವಿಗ್ರಹವಾನ್ ಧರ್ಮ, ಮಾರೀಚ ಹೇಳುವಂಥದ್ದು. ಧರ್ಮ ಸ್ವರೂಪಿ, ಅತಿ ಮಾನವ ಸ್ವರೂಪಿ, ಅತಿ ಮಾನುಷ್ಯ ಸ್ವರೂಪಿ. ನಾವು ಹೇಳುತ್ತೇವೆ ದೇವತಾ ಮನುಷ್ಯ. ಹಿಂದಿನ ಸಂಚಿಕೆಗಳಲ್ಲಿ ನಾನು ಈ ಸಂಗತಿಯನ್ನು ಹೇಳಿದ್ದೇನೆ. ಹೀಗೆ ವಾಲ್ಮೀಕಿಗಳು ಹೇಳ್ತಾರೆ, ಶ್ರೀರಾಮನು ಮಾಯೆಯ ಮುಸುಕಿನ ಮಾನವನೆಂಬುದು ನಿಮ್ಮ ತಿಳುವಳಿಕೆಗೆ ಬಂದಿದೆ. ಮಕ್ಕಳು ಹೇಳಿ, ಶ್ರೀರಾಮ ಯಾರು? ಮಾಯೆಯ ಮುಸುಕಿನ ಒಳಗಿರುವ, ಮಾಯೆಯ ಜವನಿಕೆಯ ಒಳಗಿರುವಂತಹ ಅತಿ ಮನುಷ್ಯ ಪರಮಾತ್ಮ. ನಿಮಗೆ ಗೊತ್ತಾಯ್ತಾ? ನಿಮ್ಮ ಮನಸ್ಸಿನ ಸಂದೇಹಗಳನ್ನು ನಾಶ ಮಾಡಲು ಇನ್ನು ಯಾವುದು ಹೇಳಬೇಕು ನಾವು ಕತೆ ಅಂತ ಹೇಳಿ ನೀವು ಕೇಳಿದಿರಲ್ಲ. ಈ ಜನ್ಮ ಯಾಕೆ ಅಂತ ಕೇಳಿದಿರಲ್ಲ. ಈ ಜನ್ಮದ ರಹಸ್ಯ ಇದು. ವಾಲ್ಮೀಕಿ ಕುಶಲವರು ಮಹರ್ಷಿಗಳ ಪಾದಕ್ಕೆ ನಮಸ್ಕರಿಸ್ತಾರೆ. ರಘುರಾಮಚಂದ್ರನ ಕಥೆಯೇ ಮುಂದುವರಿಸಿದ್ರಂತೆ ಹೊಳೆಯುವ ದೀರ್ಘ ನಯನಗಳು, ಥಳಥಳಿಸುವ ಕೆನ್ನೆಗಳು, ಕೋಮಲವಾದ ಕೆಳತುಟಿ, ಎಳ ನಗೆ ಸೂಸುವ ತುಟಿಗಳು, ಹೊಳೆಯುವ ಹಲ್ಲುಗಳು, ಗುಂಗುರು ಕೂದಲು, ಕೆನ್ನೈದಿಲೆಯ ನೀಲಿ ಬಣ್ಣದ ದೇಹದಂತೆ ರಾಮ ಮುದ್ದು ಮುದ್ದಾಗಿ ಶೋಭಿಸ್ತಿದ್ದನಂತೆ. ರಾಮ ಹೌದು, ರಾಮನನ್ನು ಎತ್ತಿಕೊಳ್ಳುವುದಕ್ಕೆ ಮಾತೆಯರು ಹಾತೊರೆಯುತ್ತಿದ್ದರಂತೆ. ಅನೇಕ ಕಡೆಗಳಲ್ಲಿ ನಾವು ಹೇಳುತ್ತೇವೆ, ಅಡುವ ಭರತನನ್ನು ಕೆಳಗಿಟ್ಟು ನಗುವ ರಾಮನನ್ನು ಎತ್ತಿಕೊಂಡಿದ್ದಾಳೆ ಕೈಕೇಯಿ. ಕೈಕೇಯಿ ಅಂತಃಪುರದಲ್ಲಿ ಹೋಗಿ ರಾಮ ಮಲಗುತ್ತಿದ್ದನಂತೆ. ಕೌಸಲ್ಯ ರಾತ್ರಿ ಬಂದು ಎತ್ತಿಕೊಂಡು ಹೋಗುದಂತೆ ರಾಮನನ್ನು. ಇದು ಅಯೋಧ್ಯೆಯಲ್ಲಿ ಪ್ರಯೋಗವೇ ಹಾಗೆ. 3 ಮಂದಿ ತಾಯಂದಿರಿಗೆ 4 ಮಕ್ಕಳು, ಅಥವಾ 4 ಮಕ್ಕಳಿಗೆ 3 ಮಂದಿ ತಾಯಂದಿರು. ಇಂತಹ ದೇಹ ಕಾಂತಿಯಿಂದ ದೇವೋತ್ತಮನಾದ ರಾಮ ಮಕ್ಕಳನ ಆಟ ಪಾಠಗಳು ಇತ್ತು. ಭೂಲೋಕದ ಸಾಮಾನ್ಯ ಮಾನವರಂತೆ ಲಕ್ಷ್ಮೀಪತಿಯಾದ ಸಹೋದರರಾದ ಭರತ ಲಕ್ಷ್ಮಣ ಶತ್ರುಘ್ನನೊಂದಿಗೆ ರಾಮ ಭದ್ರ ಬೆಳೆಯುತ್ತಿದ್ದ, ಸಹಜವಾಗಿದ್ದ. ಉಪನಯನವಾದ ಬಳಿಕ ವೇದಶಾಸ್ತ್ರಗಳ ಅಧ್ಯಯನ ಮಾಡಿದ್ರು. ವಸಿಷ್ಠರಲ್ಲಿ ಅತಿಶಯವಾದಂತಹ ವಾಗ್ಮಿತ್ವ ಬಂತವನಿಗೆ. ವಸಿಷ್ಠ ಮಹರ್ಷಿಗಳಿಂದ ಅನುಗ್ರಹ ದೊರೆಯಿತು. 4 ಮಂದಿ ಮಕ್ಕಳು ವೇದವಿದರಾದರು, ಧನುರ್ವೇದದ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಅವರ ಕ್ಷತ್ರಿಯ ತೇಜಸ್ಸು ಶೋಭಿಸಿತು. ದಿನೇ ದಿನೇ ಏಳಿಗೆಯನ್ನು ಪಡೆದರು. ವರ್ಷ 12 ಆಯಿತು. ಆನೆ, ಕುದುರೆ, ಆಮೇಲೆ ಖಡ್ಗವರಸೆ, ರಥ ಸವಾರಿ ಮಾಡುವಂತಹದ್ದು ಎಲ್ಲ ಯುದ್ಧೋದ್ಯಮಗಳು, ಇದನ್ನು ಅವರಿಗೆ ಅಭ್ಯಾಸ ಮಾಡಿದರು, ಉಪದೇಶ ಮಾಡಿದರು ಅಂತ ಬಾಲಕಾಂಡದ 8ನೇ ಸಂಧಿಯಲ್ಲಿ ತೊರವೆ ಹೇಳ್ತಾನೆ. ಇಲ್ಲಿಗೆ 10ನೇ ಸಂಚಿಕೆಗೆ ಮಂಗಳವನ್ನು ಹಾಡೋಣ ಬಂಧುಗಳೇ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಸಾರ್ವಭೌಮಾಯ ಮಂಗಲಂ.